ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ದೇವಿಯನ್ನು, ತಾಯಿ ದುರ್ಗಾದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅದರಲ್ಲೂ ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಿಂದ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಸಮಯದಲ್ಲಿ ಉರಿ ಬರ್ತಕ್ಕಂಥದ್ದು ಮತ್ತು ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ಆಯಾಸ ಆಗ್ತಕ್ಕಂಥದ್ದು, ದಾಹ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಆದರೆ ಇಂತಹ ಮಹಾಮಾರಿ ಸಮಸ್ಯೆಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್ ಎನ್. ಮಧುಮೇಹ ನಿವಾರಣ್ ಎನ್ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. ಅದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ನಮ್ಮ ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. 10 ದಿನಗಳಲ್ಲಿ ಆ ಔಷಧಿಯ ಪರಿಣಾಮವನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು. ಅಂತಂದರೆ ಅಷ್ಟೊಂದು ಶಕ್ತಿಯನ್ನು ಉಳ್ಳಂತಹ ಔಷಧಿ ಅಂತಲೇ ಹೇಳ್ಬೋದು ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ. ಹಾಗಾಗಿ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ, ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಪ್ರತಿನಿತ್ಯವೂ ಕೂಡ ಬಹಳ ಸಂತೋಷವಾಗಿ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಪೂಜಾನುಷ್ಠಾನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ನಮ್ಮ ಪ್ರೀತಿಯ ಮುದ್ದಾಗಿರ್ತಕ್ಕಂಥ ಬಾಲರಾಮ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರಭು ಶ್ರೀರಾಮಚಂದ್ರನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಭಗವಂತನ ಪೂಜಾನುಷ್ಠಾನ, ಈಗ 48 ದಿನಗಳ ಕಾಲದ ಮಂಡಲಾನುಷ್ಠಾನ ಎಲ್ಲವೂ ಕೂಡ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇದೆ. ಪ್ರತಿನಿತ್ಯವೂ ಕೂಡ ಆಗಮಶಾಸ್ತ್ರ ಪ್ರಕಾರ ಪೂಜಾನುಷ್ಠಾನಗಳು ನೆರವೇರ್ತಾ ಇದೆ. ಆ ಒಂದು ಸಾನ್ನಿಧ್ಯದಲ್ಲಿ ನನ್ನ ಮನಸ್ಸಿನಲ್ಲೂ ಅಂತೂ ಒಂದು ಆಸೆ ಬೇರೂರಿ ಕೂತಿರ್ತಕ್ಕಂಥದ್ದಿದೆ. ಏನಪ್ಪ, ಯಾವಾಗ ಅಯೋಧ್ಯೆಗೆ ಹೋಗ್ತೀನಿ, ಯಾವಾಗ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತೇನೆ, ಅಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ 2 ನಿಮಿಷಗಳ ಕಾಲ ಭಗವಂತನ ಜೊತೆ ಕೂತು ಭಗವಂತನ ಜೊತೆ ನಾನು ಮಾತನಾಡ್ತೇನೆ ಎಂಬತಕ್ಕಂಥ ಒಂದು ಆಸೆ ನನಗಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ನಿಜವಾಗ್ಲೂ ಅಲ್ಲಿ ಮಾತನಾಡ್ತಕ್ಕಂಥ ಭಗವಂತನೇ ನೆಲೆಸಿದ್ದಾನೆ. ಯಾಕೆ ಅಂತಂದರೆ ಬರ್ತಕ್ಕಂಥ ಭಕ್ತಾದಿಗಳನ್ನು ನೋಡಿ, ಒಬ್ಬ ಮನುಷ್ಯನ ಭಾವನೆಗಳಿಗೆ ಸ್ಪಂದಿಸಬೇಕು ಅಂತಂದರೆ ನಾವಿನ್ನೇನೋ ಬಣ್ಣದ ಮಾತಾಡ್ತಕ್ಕಂಥದ್ದು, ಇಲ್ಲಾಂದರೆ ಆ ಕ್ಷಣ ನಮಗೆ ಆ ಮನುಷ್ಯನ ಸಮಾಧಾನ ಮಾಡಲಿಕ್ಕಾಗಿ ಇನ್ನೇನೋ ನಾವು ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ನಡವಳಿಕೆನೂ ಕೂಡ ಒಬ್ಬ ಮನುಷ್ಯನಿಗೆ ಎಷ್ಟೋ ಸಮಾಧಾನವನ್ನು ತಂದುಕೊಡುತ್ತೆ. ಆತನ ಭಾವನೆಗಳಿಗೆ ನಾವು ಸ್ಪಂದಿಸೋದ್ರಿಂದ ಒಬ್ಬ ಮನುಷ್ಯನಿಗೆ ಎಷ್ಟೋ ನೆಮ್ಮದಿಯನ್ನು ಕೊಡುತ್ತೆ. ಅದೇ ರೀತಿ ಅಲ್ಲಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರ ಭಗವಂತ ಕಣ್ಣಲ್ಲೇ ಎಲ್ಲರನ್ನೂ ಕೂಡ ಸಮಾಧಾನವನ್ನು ಮಾಡ್ತಾ ಇದ್ದಾನೆ. ಅಂತಹದ್ದೊಂದು ಶಕ್ತಿ ಭಗವಂತನ ಕಣ್ಣಲ್ಲಿದೆ. ಆ ಒಂದು ನೇತ್ರಗಳು, ಭಗವಂತನ ಮುದ್ದಾಗಿರ್ತಕ್ಕಂಥ ಒಂದು ಮುಖ, ಇದೆಲ್ಲವನ್ನು ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಬಹಳ ಮುಗ್ಧಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ನಾನು ಅಂದ್ಕೊಳ್ತೀನಿ, ಆ ಭಗವಂತನನ್ನು ನಿಜವಾಗ್ಲೂ ಆ ಕ್ಷಣ ಆ ಒಂದು ಪ್ರತಿಷ್ಠಾಪನಾ ವಿಧಿವಿಧಾನಗಳೆಲ್ಲವನ್ನೂ ಕೂಡ ನೋಡಿದ್ರೆ ಇಡೀ ದೇವಲೋಕವೇ ಅಲ್ಲಿತ್ತೇನೋ,
ಎಲ್ಲ ರೀತಿ ಇರತಕ್ಕಂಥ ದೇವತೆಗಳು ಅಲ್ಲಿ ಆಗಮಿಸಿದ್ರೇನೋ ಆ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಎಲ್ಲೆಲ್ಲೂ ಕೂಡ ಒಂದು ಹಬ್ಬದ ಸಡಗರ, ಸಂಭ್ರಮ, ಏನೋ ಒಂಥರ ದೈವಿಕ ಅನುಭವ. ಅವತ್ತಿನ ದಿನ ಸಂಪೂರ್ಣವಾಗಿ ಏನೋ ಒಂದು ರೀತಿ ಪಾಸಿಟಿವ್ ಫೀಲಿಂಗ್ ನಮ್ಮೆಲ್ರಿಗೂ ಕೂಡ ಇತ್ತು. ಏನೋ ಒಂದು ರೀತಿ ಯಾವುದೋ ಒಂದು ಕಿರಣಗಳು ನಮ್ಮನ್ನು ಪ್ರಕಾಶಿಸ್ತಾ ಇದೆಯೇನೋ, ಏನೋ ಒಂದು ಶಕ್ತಿ ನಮಗಿದೆಯೇನೋ ಎಂಬತಕ್ಕಂಥ ಒಂದು ರೀತಿ ಭಾವನೆ ನಮ್ಮೆಲ್ರಿಗೂ ಕೂಡ ಇತ್ತು. ಅಂತಹ ಒಂದು ಶಕ್ತಿ ಉಳ್ಳಂತಹ ಕ್ಷೇತ್ರ ಅಯೋಧ್ಯ ರಾಮ ಮಂದಿರ ಕ್ಷೇತ್ರ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ನೋಡಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಒಬ್ಬಂಟಿತನ ಎಂಬತಕ್ಕಂಥದ್ದು ಎಷ್ಟು ಕಾಡುತ್ತೆ. ಆ ಒಬ್ಬಂಟಿತನ ಯಾವ ರೀತಿ ಕಾಡುತ್ತೆ ಅಂತಂದರೆ ನೋಡಿ, ಅದರಲ್ಲಿ ಎರಡು ಥರ ಇದೆ. ಒಂದು, ಯಾರೂ ಇಲ್ದಿರ ಒಬ್ಬಂಟಿಯಾಗಿದ್ದುಬಿಟ್ರೆ ನಿಜ ಹೇಳ್ತೀನಿ ಅಷ್ಟಾಗಿ ಮನ್ಸಿಗೆ ನೋವಾಗೋದಿಲ್ಲ. ಯಾರೂ ಇಲ್ದಿರ ನಾವು ಒಬ್ಬರೇ ಆಗ್ಬಿಟ್ರೆ ಆ ಕ್ಷಣ ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಇರುತ್ತೆ, ಯಾರಿದ್ದಾರೆ ನನಗೆ, ನಾನು ಒಬ್ಬನೇ ಅಲ್ವಾ, ಯಾಕೆ ತಲೆ ಕೆಡಿಸ್ಕೊಬೇಕು ಎಂಬತಕ್ಕಂಥ ಒಂದು ಮನೋಭಾವ ನಮ್ಮೆಲ್ರಿಗೂ ಕೂಡ ಸಾಧಾರಣವಾಗಿ ಬಂದ್ಬಿಡುತ್ತೆ. ಆದರೆ ಒಂದು ವಿಚಾರ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ಎಲ್ಲರೂ ಇದ್ದರೂ ಒಬ್ಬಂಟಿತನ ನಂತರ ಇರ್ತೀವಲ್ಲ, ಅದು ಮಾತ್ರ ಬಹಳ ದೊಡ್ಡ ನೋವು ಅಂತಲೇ ಹೇಳ್ಬೋದು. ಕಣ್ಣು ಮುಂದೆ ಎಲ್ಲರೂ ಕೂಡ ಇರ್ತಾರೆ, ಆದರೆ ಆ ಒಬ್ಬಂಟಿತನ ಕಾಡ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ನಾನೊಬ್ಬನೇ ಎಂಬತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಮನಸ್ಸನ್ನು ಬಾಧಿಸ್ತಾನೆ ಇರುತ್ತೆ. ಆ ನೋವನ್ನು ಮಾತ್ರ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂಥ ಕ್ಷಣಗಳು ಬಂದಾಗ ಎಲ್ಲರೂ ಕೂಡ ಸ್ವಾರ್ಥ ಬದುಕಿನಲ್ಲಿ ಬದುಕ್ತಾ ಇದ್ದೀವಲ್ವ. ಸೊ ಹಾಗಾಗಿ ಇನ್ನೊಬ್ಬರ ಒಂದು ಅಪೇಕ್ಷೆಗೆ ನಾವು ಕಾಯೋದಕ್ಕಿಂತ ಮುಂಚೆ ಆ ಕ್ಷಣ ನೋವಾದರೂ ಪರವಾಗಿಲ್ಲ, ನಾವೇ ಬೆರೆತು ಹೋಗ್ಬೇಕಂತೆ. ಇನ್ನೊಬ್ಬರಿಗೋಸ್ಕರ ಕಾಯ್ತಕ್ಕಂಥ ಅವಶ್ಯಕತೆ ಬೇಡ. ಎಲ್ರಿಗೂ ಕೂಡ ಒಂದು ಕಿವಿ ಮಾತೇನಪ್ಪ ಅಂತಂದರೆ, ಯಾವಾಗ ನಮಗೆ ಒಬ್ಬಂಟಿತನ ಎಂಬತಕ್ಕಂಥದ್ದು ಕಾಡುತ್ತೋ ಆ ಕ್ಷಣ ನಾವು ಏನೊಂದು ಕೆಲಸವನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ದೇಹ ಸಂಪೂರ್ಣವಾಗಿ ನಿಶಕ್ತಿಗೊಂಡ್ಬಿಡತ್ತೆ. ದೇಹದ ಶಕ್ತಿನೇ ಇರೋದಿಲ್ಲ. ದೇಹದಲ್ಲಿ ಈಗ ನಾವು ಕಟ್ಟಮಸ್ತಾಗಿ ನಮ್ಮ ದೇಹದಾಢ್ಯವಾಗಿ ನಾವು ಇಟ್ಕೊಂಡಿದ್ರು ಕೂಡ ಅದೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ನಮ್ಮ ಬ್ರೇನು, ಆ ಬ್ರೇನನ್ನೂ ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ನಮ್ಮ ಮನಸ್ಸು. ಆ ಮನಸ್ಸು ಎಲ್ಲೋ ಒಂದು ಕಡೆ ಕುಗ್ಬಿಟ್ರೆ, ಆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನೋವುಂಟಾಗ್ಬಿಟ್ರೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಇಡೀ ಪ್ರಪಂಚನೇ ಆ ಕ್ಷಣ ನಮ್ಮ ಆಲೋಚನೆಗಳಲ್ಲೇ ಸ್ತಬ್ಧವಾಗಿ ನಿಂತ್ಕೊಂಡ್ಬಿಟ್ಟಿರತ್ತೆ. ಬೇರೊಂದು ಆಲೋಚನೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶನೇ ಇರೋದಿಲ್ಲ. ಹಾಗಾಗಿ ಪರಿಸ್ಥಿತಿ ಎಂಥದ್ದೇ ಇರಲಿ, ಸಮಸ್ಯೆ ಎಂಥದ್ದೇ ಇರಲಿ, ಸಮಯ ಎಂಥದ್ದೇ ಇರಲಿ, ಇನ್ನೊಬ್ಬರ ಅಪೇಕ್ಷೆಗಾಗಿ, ಇನ್ನೊಬ್ಬರ ಅವಶ್ಯಕತೆಗಾಗಿ ನಾವು ಯಾವತ್ತೂ ಕೂಡ ಕೂಡ್ತಕ್ಕಂಥದ್ದು ಬೇಡ. ಭಗವಂತ ಸುಂದರವಾಗಿರ್ತಕ್ಕಂಥ ಒಂದು ಮನಸ್ಸನ್ನು ನಮಗೆ ಕೊಟ್ಟಿದ್ದಾನೆ. ನಮಗಿನ್ನೊಬ್ಬರ ಅವಶ್ಯಕತೆ ಬೇಡ. ನಾನಿವತ್ತೂ ಒಬ್ಬಂಟಿನೇ, ನಾಳೆನೂ ಒಬ್ಬಂಟಿನೇ. ನಾನು ಒಬ್ಬಂಟಿಯಾಗಿದ್ರೂ ನಾನು ಎಲ್ಲವನ್ನೂ ಕೂಡ ನಾನು ಸಾಧಿಸಬಲ್ಲೆ, ನಾನು ಸಾಧಿಸ್ತೀನಿ. ನನಗೆ ಯಾರ ಅವಶ್ಯಕತೆಯೂ ನನಗೆ ಬೇಡ, ಯಾರ ಸಹಾಯನೂ ನನಗೆ ಬೇಡ. ನನ್ನಿಂದ 10 ಜನಕ್ಕೆ ಸಹಾಯ ಆದರೆ ಸಾಕಪ್ಪ ಎಂಬತಕ್ಕಂಥ ಒಂದು ಮನೋಭಾವವನ್ನು ನಾವು ಮನಸ್ಸಲ್ಲಿಟ್ಕೊಂಡು ನಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೆ ಆದರೆ ನಿಜಕ್ಕೂ ಹೇಳ್ತೀನಿ, ನಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಅತಿ ಶೀಘ್ರದಲ್ಲಿ ಕಾರ್ಯಸಿದ್ಧಪಡಿಸ್ಕೊಳ್ತೀವಿ. ಅದನ್ನು ಬಿಟ್ಟು ಮತ್ತೊಬ್ಬರ ಮೇಲೆ ಅವಲಂಬಿತವಾಗ್ತಕ್ಕಂಥದ್ದಾಗಲಿ, ಇನ್ನೊಬ್ಬರ ಅಪೇಕ್ಷೆ ಪಡ್ತಕ್ಕಂಥದ್ದಾಗಲಿ, ಅಯ್ಯೋ ಇದು ನನ್ನ ಕೈಯಲ್ಲಿ ಒಬ್ಬನ ಕೈಯಲ್ಲಿ ಆಗಲ್ಲ ಬಿಡಪ್ಪ ಎಂಬತಕ್ಕಂಥ ಒಂದು ಮನಸ್ಥಿತಿ ನಾವು ತಂದ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ಅಸಾಧ್ಯ ಆಗೋಗುತ್ತೆ. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಂಗೆ ಆಗೋಗುತ್ತೆ. ಹಾಗಾಗಿ ಅಂತಹದ್ದೊಂದು ತಪ್ಪಿನ ಕೆಲಸವನ್ನು ಮಾಡ್ತಕ್ಕಂಥದ್ದು ಬೇಡ. ನನ್ನಲ್ಲೊಂದು ಶಕ್ತಿ ಇದೆ, ನನಗೆ ನಾನೇ ಸ್ನೇಹಿತ, ನನಗೆ ನಾನೇ ಎಲ್ಲ ಎಂಬತಕ್ಕಂಥ ಒಂದು ಮನಸ್ಥಿತಿಯಿಂದ ನಾವು ಮುಂದುವರೆದಿದ್ದೆ ಆದರೆ ನಾವು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಪಡಿಸ್ಕೊಳ್ತೇವೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮನ್ನೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಬೆಳಗಿನ ಜಾವದ ಶುಭೋದಯದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ತಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಭೂವರಹ ಸ್ವಾಮಿಯ ರಕ್ಷಾಮಂಡಲದ ಬಗ್ಗೆ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸಲೇಬೇಕು. ಯಾಕೆ ಅಂತಂದರೆ ಇವತ್ತಿಗೂ ಕೂಡ ಎಷ್ಟೋ ಜನ ಬರ್ತಕ್ಕಂಥ ಭಕ್ತಾದಿಗಳು ನಮ್ಮದು 48 ದಿನದ ಮಂಡಲನ ಮುಗಿದಿದೆ ಗುರುಗಳೇ. ಒಂದು ಆಶ್ಚರ್ಯ ಏನಪ್ಪ ಅಂತಂದರೆ, ನಾವು ಅಂದುಕೊಂಡಿರ್ತಕ್ಕಂಥ ಕೆಲಸ, ನಾವು ನಮ್ಮ ಮನಸ್ಸಿನಲ್ಲಿ ಮಾಡಿರ್ತಕ್ಕಂಥ ಸಂಕಲ್ಪ, ನಾವು ಲಕ್ಷ್ಮೀ ಭೂವರಹ ಸ್ವಾಮಿಯ ರಕ್ಷಾಮಂಡಲವನ್ನು ಕೈಗೆ ತೆಗೆದುಕೊಂಡು 11 ಪ್ರದಕ್ಷಿಣೆಯನ್ನು ಭೂವರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ 11 ಪ್ರದಕ್ಷಿಣೆಯನ್ನು ಹಾಕಿದ್ದಾದ ನಂತರ ಅದನ್ನು ತಗೊಂಡು ನಾವು ವಾಪಸ್ ಮನೆಗೆ ಹೋಗೋ ಅಷ್ಟರಲ್ಲೇ ನಾವು ಯಾವ ಒಂದು ವಿಚಾರವಾಗಿ ಕೆಲಸವನ್ನು ಅಂದ್ಕೊಂಡಿದ್ವೋ ಆ ಒಂದು ಕೆಲಸ ಚಾಲ್ತಿಗೆ ಬರ್ತಕ್ಕಂಥದ್ದು, ಇಲ್ಲಾಂತಂದರೆ ಆ ಒಂದು ಕೆಲಸದ ಬಗ್ಗೆ, ಆ ಒಂದು ಸಂಕಲ್ಪದ ಬಗ್ಗೆ ಮತ್ತಷ್ಟು ಒಂದು ಒಳ್ಳೆಯ ಸುದ್ದಿಗಳನ್ನು ಕೇಳತಕ್ಕಂಥದ್ದು, ಇಂತಹ ಅನುಭವಗಳಾಗ್ತಾ ಇತ್ತು. ಆದರೆ ಇನ್ನು ಆ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಾ ಇರಲಿಲ್ಲ. ಆದರೆ ಭೂವರಹ ರಕ್ಷಾಮಂಡಲನ ನಾವು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಸ್ವಲ್ಪ ದಿವಸಗಳಲ್ಲಿ ಆ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗೋಯ್ತು ಗುರುಗಳೇ. ಅಂತಹದ್ದೊಂದು ಶಕ್ತಿ ಇದೆ
ಭೂವರಹ ರಕ್ಷಾಮಂಡಲದಲ್ಲಿ ಅಂತ ಒಂದಷ್ಟು ಜನರ ಪ್ರತಿಕ್ರಿಯೆ. ಆದರೆ ಮತ್ತೊಂದಷ್ಟು ಜನ ಹೇಳ್ತಾರೆ, ಗುರುಗಳೇ, ನಾವು ಭೂವರಹ ರಕ್ಷಾಮಂಡಲವನ್ನು ನಾವು ತೊಗೊಂಡ್ವಿ, ಇನ್ನು ಮನೆಗೆ ಹೋಗಿ ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು, ಅಷ್ಟಲ್ಲಿ ನಮ್ಮ ಕೆಲಸಗಳು ಕಾರ್ಯಸಿದ್ಧಿಯಾಗಿದೆ ಗುರುಗಳೇ. ಅಂತಹದ್ದೊಂದು ಶಕ್ತಿ ಇರ್ತಕ್ಕಂಥದ್ದು ಭೂವರಹ ರಕ್ಷಾಮಂಡಲದಲ್ಲಿ. ಹಂಗಂತ ಹೇಳಿ ಈಗಾಗಲೇ ನಾವು ಪೋಸ್ಟನ್ನು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ವಾಸ್ತುಗೃಹದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈಗ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ತಾವು ಮನನೊಂದ್ಕೊಳ್ಬೇಡಿ. ಅಯ್ಯೋ, ಜನರು ಆ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರಲ್ಲ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ನಾವು ಪೂಜೆ ಮಾಡಿದ್ರೇ ನಮ್ಗೆ ಮಾತ್ರ ಒಳಿತಾಗತ್ತಾ? ಆ ಥರ ಏನೂ ಇಲ್ಲ. ಪೂಜೆ ಎಲ್ಲಿದ್ರೂ ಪೂಜೆನೇ. ಗುರುಗಳು ನಮ್ಗೆ ಯಾವತ್ತೂ ಕೂಡ ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನು ತಿಳಿಸ್ತಾ ಇರ್ತಾರೆ. ಮಾನಸ ಪೂಜೆ ಶಂಕರಾಚಾರ್ಯರು ನಮಗೆ ತಿಳಿಸಿರ್ತಕ್ಕಂಥದ್ದು. ನಿಮ್ಮ ಮನಸ್ಸಿನಲ್ಲಿ ಭೂವರಹ ರಕ್ಷಾಮಂಡಲ ನಿಮ್ಮ ಕೈಗೆ ಬಂದಿದ ತಕ್ಷಣ ಸಾಧಾರಣವಾಗಿ ಎಲ್ಲರ ಮನಸ್ಸಿನಲ್ಲೂ ಕೂಡ ನಮ್ಮ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರ ಹೇಗಿದೆ ಎಂಬತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯ ನಿಮ್ಮ ಮನಸ್ಸಲ್ಲಿ ಅಚ್ಚೊಳ್ಕೊಂಡಿದೆ. ಒಂದು ಕ್ಷಣ ತಾವು ಕಣ್ಣು ಮುಚ್ಚಿಕೊಂಡು ಆಲೋಚನೆಯನ್ನು ಮಾಡಿದ್ರೆ ನಮ್ಮ ಕ್ಷೇತ್ರದ ಸಂಪೂರ್ಣವಾಗಿರ್ತಕ್ಕಂಥ ದೃಶ್ಯಾವಳಿ ತಮ್ಮೆಲ್ಲರಿಗೂ ಕೂಡ ನಿಮ್ಮ ಮನಸ್ಸಲ್ಲಿ ಹಾಗೆ ಗೋಚರ ಆಗೋಗುತ್ತೆ. ಇಂತಹ ಜಾಗದಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಯಾಕೆ ಅಂತಂದರೆ ನಮ್ಮ ಕ್ಷೇತ್ರದಲ್ಲಿ ಇನ್ನೇನೋ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಕ್ಕಂಥದ್ದು ಏನಿಲ್ಲ. ತಾವು ಒಂದು ಕಾಂಪೌಂಡನ್ನು ದಾಟಿ ಮಹಾದ್ವಾರವನ್ನು ದಾಟಿ ಒಳಗೆ ಬರ್ತಾ ಇದ್ದಂಗೆ ತಮ್ಮೆಲ್ಲರಿಗೂ ಕೂಡ ಗರ್ಭಗುಡಿ ಕಾಣಿಸುತ್ತೆ. ತಾಯಿ ಬಹಳ ವಿರಾಜಮಾನಲಾಗಿ ಕೂತು ಎಲ್ಲರನ್ನೂ ಕೂಡ ಬರ್ತಕ್ಕಂಥವ್ಳನ್ನ ಹರಿಸಿ ಆರೈಸ್ತಾ ಇದ್ದಾಳೆ ತಾಯಿ. ಅದರ ಮುಂದೆನೇ ಸಾಲಿಗ್ರಾಮ. ಅದನ್ನು ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಯಾರೆಲ್ಲ ಪೋಸ್ಟ್ನ ಮುಖಾಂತರ ಸಾಲಿಗ್ರಾಮವನ್ನು ನಿಮ್ಮ ವಾಸ್ತುಗೃಹಕ್ಕೆ ತರಿಸ್ಕೊಂಡಿದ್ದೀರೋ ಒಂದು ಕ್ಷಣ ದೇವರ ಮನೆಯಲ್ಲಿ ಉತ್ತರಾಭಿಮುಖವಾಗಿ ಕೂತು ಅಥವಾ ಪೂರ್ವಾಭಿಮುಖವಾಗಿ ಕೂತು ಪ್ರಾರ್ಥನೆಯನ್ನು ಮಾಡ್ತಾ ಕೈಯಲ್ಲಿ ರಕ್ಷಾಮಂಡಲವನ್ನು ಈ ರೀತಿಯಾಗಿ ಇಟ್ಕೊಂಡು ಭಗವಂತನನ್ನು ಒಂದು ಕ್ಷಣ ನಿಮ್ಮ ಮನಸ್ಸಿನಲ್ಲಿ ಸ್ಮರಿಸ್ತಾ ಆ ಒಂದು ದೃಶ್ಯವನ್ನು ನಿಮ್ಮ ಮನಸ್ಸನ್ನು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಗೋಚರಿಸ್ಕೊಂಡು ಅಲ್ಲೇ ನಾನು 11 ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೇನೆ. ಆ 11 ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥ ಸಮಯದಲ್ಲೇ ನಾವು ಒಂದು ಸಂಕಲ್ಪವನ್ನು ಮಾಡಬೇಕು. ನಿಮ್ಮ ಮನಸ್ಸಿನಲ್ಲೇ ಒಂದು ದೃಢವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿ, ಈ ಒಂದು ಕೆಲಸ ಆಗಬೇಕಾಗಿದೆ, ಇಂಥದ್ದೊಂದು ಸಮಸ್ಯೆ ಇದೆ, ಆ ಸಮಸ್ಯೆಗೋಸ್ಕರ ನಾನು ಕೂಡ ಶ್ರದ್ಧಾಭಕ್ತಿಯಿಂದ ನನ್ನ ಶಕ್ತಿಯಾನುಸಾರ ನಾನು ಶ್ರದ್ಧೆಯಿಂದ ಈ ಒಂದು 48 ದಿನದ ಮಂಡಲ ಪೂಜೆಯನ್ನು ನಾನು ಮಾಡ್ತೀನಪ್ಪ ಭಗವಂತ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ತಾವು ಭೂವರಹ ರಕ್ಷಾಮಂಡಲದ ಪೂಜಾನುಷ್ಠಾನವನ್ನು ಪ್ರಾರಂಭವನ್ನು ಮಾಡಿದ್ದೆ. ಆದರೆ ನಿಜಕ್ಕೂ ಹೇಳ್ತೀನಿ, ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸ ಅಕ್ಷರಶಃ ಸತ್ಯ. ಇದನ್ನು ತಾವು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಇದೆಲ್ಲದಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ನಿಮ್ಮ ಸಂಕಲ್ಪ ಬಹಳ ದೃಢವಾಗಿರಬೇಕು. ಒಂದಿಷ್ಟು ಜನ ತಾವು ಕೇಳಿದಿರಿ, ಭೂವರಹ ಅಂದರೆ ಬರೀ ಭೂಮಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಗುರುಗಳೇ, ಅದಕ್ಕೆ ಮಾತ್ರ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತಾ, ನಮ್ಮ ಬೇರೆಲ್ಲ ಸಮಸ್ಯೆಗಳಿಗೆ ಅದು ಸ್ಪಂದಿಸುತ್ತಾ ಎಂಬತಕ್ಕಂಥ ವಿಚಾರವಾಗಿ ತಾವು ಪ್ರಶ್ನೆಯನ್ನು ಇಡ್ಬೋದು, ಇಲ್ಲ ಅಂತಲ್ಲ. ಆದರೆ ಭಗವಂತ ಅಂತಂದಮೇಲೆ ಎಲ್ಲವೂ ಕೂಡ ಆತನ ಅಧೀನನೇ. ಭಗವಂತ ಬರೀ ಭೂಮಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಎಷ್ಟೋ ಜನರ ಆರೋಗ್ಯ ಚೇತರಿಕೆ ಆಗಿದೆ, ಎಷ್ಟೋ ಜನರ ದಾಂಪತ್ಯ ಜೀವನ ಚೆನ್ನಾಗಿದೆ, ಮಕ್ಕಳಾಗಿಲ್ಲದೆ ಇರ್ತಕ್ಕಂಥವ್ರಿಗೆ ಮಕ್ಕಳಾಗಿರ್ತಕ್ಕಂಥದ್ದಿದೆ, ಮದುವೆ ಆಗಿಲ್ಲದೆ ಇರತಕ್ಕಂಥವ್ರಿಗೆ ಮದುವೆ ಆಗಿರ್ತಕ್ಕಂಥದ್ದಿದೆ, ದಾಂಪತ್ಯ ಜೀವನದಲ್ಲಿ ಕಲಹ ಡಿವೋರ್ಸ್ ತನಕ ಹೋಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಎಷ್ಟೋ ಅನ್ಯೋನ್ಯವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ದಂಪತಿಗಳು. ಅಂಥದ್ದೊಂದು ಶಕ್ತಿ ಇರತಕ್ಕಂಥ ಸಾನ್ನಿಧ್ಯ. ನೊಂದುಕೊಳ್ಬೇಡಿ, ಭಯಭೀತರಾಗಬೇಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಭಗವಂತನನ್ನು ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ, ಅಚಲ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೆ ಆದರೆ ಭಗವಂತ ನಿಮ್ಮ ಕೈ ಹಿಡಿತಾನೆ. ನಂಬಿಕೆ ಬಹಳ ಮುಖ್ಯ. ಹಾಗಾಗಿ ಭೂವರಹ ರಕ್ಷಾಮಂಡಲವನ್ನು ಯಾರಿಗೆಲ್ಲ ಸಮಸ್ಯೆ ಇದೆ ತಾವೆಲ್ಲರೂ ಕೂಡ ನಿಮ್ಮ ವಾಸ್ತುಗೃಹಕ್ಕೆ ತರಿಸ್ಕೊಳ್ಳಿ. ತಾವು ಕೂದ ಜಾಗದಕ್ಕೆ ಬರುತ್ತೆ ಭೂವರಹ ರಕ್ಷಾಮಂಡಲ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ. ಈ ಒಂದು ಮಾತನ್ನು ಹೇಳಿದ್ರೆ ಎಲ್ಲೋ ಒಂದು ಕಡೆ ಅತಿಶಯೋಕ್ತಿ ಅನ್ಸುತ್ತೆ, ಇದೇನಪ್ಪ ಕೂದ ಜಾಗಕ್ಕೆ ಭಗವಂತನೇ ಕರೆಸ್ಕೊಳ್ಳೋ ಅಂಥದ್ದು. ಹಾಗಲ್ಲ. ಪರಿಸ್ಥಿತಿ ಕೆಲವೊಮ್ಮೆ ಹಾಗಾದಾಗ ಏನೂ ಮಾಡಲಿಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಅವಕಾಶ ಇದೆ ಅಂತಂದಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಬೇಕು. ಹಾಗಾಗಿ ಭಗವಂತನನ್ನು ನಾವು ಬರಮಾಡ್ಕೊಳ್ಳೋಣ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಭಗವಂತನ ನಿಂತು ಪೂಜೆಯನ್ನು ಮಾಡೋಣ, ಆರಾಧಿಸೋಣ, ಆರಾಧನೆಯನ್ನು ಮಾಡೋಣ. ಲಕ್ಷ್ಮೀ ವರಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದಂ ವಿಷ್ಣುರ್ಚಕ್ರಮೇ ತ್ರೇಧಾ ನಿಧೇ ಪದಂ ಸಮೂಢಪಸ್ಯಮಾಗುಂ ಸುರೇ
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇಂ ರಘುನಾಥಾಯ ನಾಥಾಯಾಂ ಸೀತಾಯ ಪತೇ ನಮಃ. ಜಾನಕಿ ರಾಮಭಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ತಹಾಂ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ. ಓಂ ಜಯ ರಾಮ ಜಯ ಜಯ ರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಘುರಾಮ ರಾಮ ರಾಮ ಶ್ರೀಮದ್ಮಹಾರಾಮಚಂದ್ರ ಮಹಾರಾಜ್ ಕಿ ಜೈ. ಶ್ರೀರಾಮದೇವರನ್ನು ಪ್ರಾರ್ಥನೆ ಮಾಡ್ತಾ, ಮನೋಜವಂ ಆರ್ತುದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿ ಆರಾಧನೆ ಜೊತೆಗೆ ಶಕ್ತಿ ದೇವತೆಯ ಉಪಾಸನೆ ನಡೆಸ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಹಾಗೆ ರಾಶಿಫಲದ ಒಂದಷ್ಟು ರಾಶಿಫಲವನ್ನು ಬೇಗ ಪ್ರಾರಂಭಿಸಿ ಪಂಚಾಂಗ ಶ್ರವಣ ರಾಶಿಫಲ ಜೊತೆಗೆ ಇವತ್ತು ನಿಮ್ಮೊಂದಿಗೆ ಮಾತಾಡಲಿಕ್ಕೂ ಸಮಯ ಸಾಕಷ್ಟು ಸಿಕ್ಕಿರೋದ್ರಿಂದ ನೇರವಾಗಿ ಮಾತಾಡ್ತಕ್ಕಂಥ ಅಂದರೆ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ತಾವು ಕರೆ ಮಾಡಿ ನಿಮ್ಮೊಂದಿಗೆ ನಾನು ಮಾತಾಡ್ತೇನೆ. ಯಾಕೆಂದರೆ ಸಮಸ್ಯೆಗಳೆಂಬತಕ್ಕಂಥದ್ದು ಯಾವುದೇ ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಕಲ್ಪಿಸುವಂತಹ ಈ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ಸಾಕಷ್ಟು ಜನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಾ ಇದ್ದೀರಿ. ಹಾಗೆ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ನಡೀತಿರ್ತಕ್ಕಂಥ ವೈಭವೀಪೂರಿತವಾದಂತಹ ಅನುಷ್ಠಾನ, ಬರ್ತಕ್ಕಂತಹ ಭಕ್ತಸಾಗರ, ಹಾಗೆ ಅವರವರ ಮನೋಕಾಮನೆಗಳ ಸಿದ್ಧಿ ಆಗ್ತಾ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆ ಪ್ರಸಾದ, ಹಾಗೆ ಪ್ರತಿ ಶನಿವಾರ ಭಾನುವಾರ ವಿಶೇಷವಾದಂಥ ರೀತಿ ಮಹಾಭಿಷೇಕ, ಪ್ರತಿನಿತ್ಯ ಅಭಿಷೇಕಕ್ಕಾಗಿ ಸೇವೆ ಮಾಡಿಸ್ತಕ್ಕ ಇಚ್ಛಿಸ್ತಕ್ಕಂತಹ ಅವರು ಸೇವೆಯನ್ನು ಮಾಡ್ತಿರ್ತಕ್ಕಂಥದ್ದು, ಇದೆಲ್ಲದರ ಪರಿ ನೋಡಿದ್ರೆ ಬಹಳ ಅದ್ಭುತವಾಗಿದೆ. ಅದರ ಜೊತೆಗೆ ಈಗ ಪ್ರಾಕಾರೋತ್ಸವ ಸಹಿತ ಅಲ್ಲಿ ಸೇರಿರ್ತಕ್ಕಂಥದ್ದಿದೆ. ಅಂದರೆ ವಿಶೇಷವಾಗಿ ಮೊನ್ನೆ 22ನೇ ತಾರೀಕು ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಆ ಶುಭ ಮಹೋತ್ಸವದಲ್ಲಿ ಅಂದು ಪ್ರಾರಂಭವಾದಂತಹದ್ದು ಪ್ರಾಕಾರ ಮಂಟಪದ ಉತ್ಸವ. ಅಂದರೆ ಆ ಪ್ರಾಕಾರೋತ್ಸವದ ಆ ಪೀಠ ಇದೆಯಲ್ಲ, ಅದನ್ನು ಸಹಿತ ಮೊನ್ನೆ ಭಕ್ತರು ತಂದುಕೊಟ್ಟು ಇವತ್ತು ವಿಶೇಷವಾಗಿ ಮಹರ್ಷಿ ಮಂದಿರದಲ್ಲಿ ಪ್ರತಿನಿತ್ಯ ಸೇವೆ, ಅಂದರೆ ಯಾರು ಪ್ರಾಕಾರೋತ್ಸವ ಮಾಡಿಸ್ಬೇಕು, ಉತ್ಸವ ಮಾಡಿಸ್ಬೇಕು, ಚಿಕ್ಕದಾದಂಥ ಒಂದು ರಥವನ್ನು ಇಳಿಸಬೇಕು ಅಂದರೆ ಅಲ್ಲಿ ಸೇವೆಯನ್ನು ತಾವು ಮಾಡ್ಬೋದು. ಆ ಸೇವೆಗೂ ಸಹಿತ ಅಣಿ ಮಾಡಿಕೊಟ್ಟು ಒಟ್ಟಾರೆ ಹೇಳಬೇಕಂದ್ರೆ ಆ ಪುಟ್ಟ ದೇಗುಲದಲ್ಲಿ ಪ್ರಾಕಾರೋತ್ಸವ, ರಥೋತ್ಸವ, ವಿಶೇಷವಾಗಿರ್ತಕ್ಕಂಥ ಮಹಾಭಿಷೇಕ, ಸಾಲಿಗ್ರಾಮ ಅಭಿಷೇಕ, ಅದರಲ್ಲೂ ನೀವೇ ನಿಮ್ಮ ಕರಹಸ್ತದಿಂದ ದೇವರಿಗೆ ಅಭಿಷೇಕ ಮಾಡತಕ್ಕಂಥ ಒಂದು ಸೌಭಾಗ್ಯ, ಇದೆಲ್ಲವೂ ನಮ್ಮ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಿರಂತರ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕಲ್ವ, ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ದಿನ ವಿಶೇಷತೆ ಆಗಬೇಕು, ಪಂಚಾಂಗ ಶ್ರವಣ, ಅದರ ಜೊತೆಗೆ ರಾಶಿಫಲದೊತ್ತಿಗೆ ನೀವು ಕರೆ ಮಾಡ್ತಕ್ಕಂಥದ್ದು, ನಿಮ್ಮ ಕರೆಗೆ ನಾವು ಹೋಗೊಡ್ತಕ್ಕಂಥದ್ದು, ಇದೆಲ್ಲವೂ ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ ಒಂದು ವಿಶೇಷ ಅಂತ ಹೇಳ್ಬೋದು. ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರಿಗೆ ಅವರ ಮನೋಕಾಮನೆಗಳಿಗೆ ಕನಿಷ್ಠ ಪಕ್ಷ ಅವರ ಸಮಸ್ಯೆಗೊಂದು ಪರಿಹಾರವಾಗಬೇಕಲ್ಲ, ಆ ಪರಿಹಾರವನ್ನು ಕಲ್ಪಿಸುವಂಥ ಕಾಯಕ ಈ ಮಹರ್ಷಿವಾಣಿ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಡೆಸ್ಕೊಂಡು ಬರ್ತಾನೆ ಇದೆ. ಹಾಗೆ ಇವತ್ತು ಸಹಿತ ಆ ಕಾರ್ಯಕ್ರಮಕ್ಕೆ ಹೆಚ್ಚು ಹೊತ್ತು ಕೊಡುವಂಥದ್ದಿದೆ. ಓಂ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯಾಂ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಜೈ ರಘುವೀರ ಸಮರ್ಥ. ಶ್ರೀ ಶೋಭಕೃತ್ನಾಮ ಸಂವತ್ಸರ ಉತ್ತರಾಯಣಿ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ 30/1/2024 ಮಂಗಳವಾರ ಪಂಚಮಿ ಉತ್ತರ ನಕ್ಷತ್ರ. ಇವತ್ತು ತ್ಯಾಗರಾಜರ ಆರಾಧನೆ. ತ್ಯಾಗರಾಜರ ಆರಾಧನಾ ಮಹೋತ್ಸವ ಅಂದರೆ ನಮ್ಮಲ್ಲಿ ಬಹಳ ವಿಶೇಷವಾಗಿ ನಡೆಸ್ತಾರೆ. ಪಕ್ಕದ ರಾಜ್ಯ ತಮಿಳುನಾಡಲ್ಲಂತೂ ತ್ಯಾಗರಾಜರ ಆರಾಧನೆ ಅಷ್ಟು ಅದ್ಭುತವಾಗಿ ನಡೆಸ್ತಾರೆ. ಕಾರಣ ತ್ಯಾಗರಾಜರ ಕೀರ್ತನೆಗಳಿದೆಯಲ್ಲ, ಅವರ ಕೀರ್ತನೆಗಳು ಇವತ್ತಿಗೂ ತ್ಯಾಗರಾಜರ ಆರಾಧನೆ, ಆ ಕೀರ್ತನೆಗಳು, ಆ ಒಂದು ಸಂಗೀತ, ಅದರ ಆನಂದವೇ ಬೇರೆ. ಹಾಗಾಗಿ ಯಾರೆಲ್ಲ ಸಂಗೀತವನ್ನು ಅಭ್ಯಾಸ ಮಾಡ್ತಾರೆ, ಯಾರೆಲ್ಲ ಸಂಗೀತಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾರೆ, ಅವರು ತ್ಯಾಗರಾಜರ ಆರಾಧನೆಯನ್ನು ಬಹಳ ಅದ್ಧೂರಿತವಾಗಿ ನಡೆಸ್ತಾರೆ. ತ್ಯಾಗರಾಜರ ಆರಾಧನೆ ತ್ಯಾಗರಾಜ ಮಂದಿರದಲ್ಲಿ ನಡೆಯುತ್ತೆ. ಅದನ್ನು ರಾಮರ ಮುಂದೆ ಆಗಲಿ, ಶ್ರೀನಿವಾಸನ ಮುಂದೆ ಆಗಲಿ, ಮಹಾವಿಷ್ಣು ಸಾನ್ನಿಧ್ಯದಲ್ಲಾಗಲಿ ವಿಶೇಷವಾಗಿ ಕೀರ್ತನೆಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಸಂಗೀತ ಅಭ್ಯಾಸವನ್ನು ಮಾಡ್ತಿರ್ತಕ್ಕಂಥ ಪ್ರತಿಭೆಗಳಿಗೆ, ಯಾರೆಲ್ಲ ಸಂಗೀತವನ್ನು ಅಭ್ಯಾಸ ಮಾಡ್ತಿದ್ದೀರಿ, ನಿಮ್ಮ ಉಸಿರಿನ ಪ್ರತಿ ಕಣದಲ್ಲೂ ಸಹಿತ ಸಂಗೀತವನ್ನೇ ತುಂಬಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ, ತಮ್ಮೆಲ್ಲರಿಗೂ ತ್ಯಾಗರಾಜರ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ. ರಾಮದೇವರ ಪ್ರಾರ್ಥನೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಅಯೋಧ್ಯೆಯಲ್ಲಿ ನಿತ್ಯವೂ ನಿತ್ಯೋತ್ಸವವಾಗಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಅನುಷ್ಠಾನ, ಹಾಗೆ ಬರ್ತಕ್ಕಂತಹ ಭಕ್ತಸಾಗರ ನಿರಂತರವಾದಂಥ ರೀತಿ ಬರ್ತಿರ್ತಕ್ಕಂಥದ್ದು, ಸಾಗರೋಪಾದಿಯಲ್ಲಿ ಹರಿದು ಬರ್ತಿರ್ತಕ್ಕಂತಹ ಜನಸಾಗರ ಅಯೋಧ್ಯೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಷ್ಟು ಜನಸಂಖ್ಯೆಯನ್ನು ಯಾವತ್ತೂ ಕಂಡಿದ್ದಿಲ್ವಂತೆ. ಅಂತಹ ಒಂದು ಮಟ್ಟದ ಜನವನ್ನು ಇವತ್ತಿನ ದಿವಸ ಅಯೋಧ್ಯ ನಗರ ಎಲ್ಲರೂ ಸಹಿತ ಕೈಬೀಸಿ ಕರೀತಿದೆ. ಪ್ರಭು ಶ್ರೀರಾಮಚಂದ್ರನ, ಅದರಲ್ಲೂ ಬಾಲರಾಮನ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು, ಭಗವಂತನ ದರ್ಶನ ಮಾಡಲಿಕ್ಕೆ ರಾಜ್ಯದ ಮೂಲೆಗಳಿಂದ ಸಾಕಷ್ಟು ಜನ ಭಕ್ತ ಸಾಗರ ನಿರಂತರವಾಗಿ ಬರ್ತಾ ಇದೆ. ಏನೇ ಆದರೂ ಆ ಮುಹೂರ್ತ ಬಲ ಜೊತೆಗೆ ಎಷ್ಟೋ ಜನಗಳ ಒಂದು ಕನಸು, ಸುಮಾರು 500 ವರ್ಷಗಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕನಸಾಗಿತ್ತು. ಸಾಕಷ್ಟು ಜನ ಅದಕ್ಕೆ ಅಂತ ಬಲಿದಾನವಾದಂಥವರಿದ್ದಾರೆ. ಆದರೆ ಎಲ್ಲರ ಮಧ್ಯದಲ್ಲಿ ಇವತ್ತಿನ ದಿವಸ ರಾಮ ಅಲ್ಲಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥ ಕ್ರಮ ಅದರ ಪರಿ ಮತ್ತಷ್ಟು ವಿಶೇಷವಾಗಿದೆ. ಇದರಲ್ಲೂ ನಮ್ಮ ಕರ್ನಾಟಕಕ್ಕೂ ಅಯೋಧ್ಯೆಗೂ ಅದರಲ್ಲೂ ಅವಿನಾಭಾವ ಸಂಬಂಧ ಮತ್ತಷ್ಟು ಇದೆ. ಇವತ್ತು ಭಗವಂತನ ಸೇವೆಯನ್ನು ನಿರಂತರವಾಗಿ ನಡೆಸ್ತಿರ್ತಕ್ಕಂಥ ಪೇಜಾವರ ಶ್ರೀಗಳು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಿರಂತರವಾಗಿ ಭಗವಂತನ ಸೇವೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸಿರೋದು ಅದು ಮತ್ತಷ್ಟು ವಿಶೇಷವೇ ಸರಿಯಾಗಿದೆ. ಹಾಗೆ ಸ್ವಾಮಿಗೆ ಭಜನೆ, ಸ್ವಾಮಿಗೆ ಕೀರ್ತನೆಗಳು, ಇವತ್ತಲ್ಲೂ ಸಹಿತ ತ್ಯಾಗರಾಜರ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಅಯೋಧ್ಯೆಯಲ್ಲೂ ನಡೀತಾ ಇರುತ್ತೆ. ಯಾಕೆಂದರೆ ಕೀರ್ತನೆಗಳನ್ನು, ರಾಮನಾಮಗಳನ್ನು, ರಾಮಕೀರ್ತನೆಯನ್ನು ಹಾಡುವಂತಹದ್ದು ಅಲ್ಲೂ ಸಹಿತ ನಿರಂತರವಾಗಿದೆಯಲ್ಲ. ಹಾಗಾಗಿ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ರಾಮಚಂದ್ರನ ಅನುಗ್ರಹದಿಂದ ಎಲ್ಲರೂ ಸಹಿತ ಸುಖ ಶಾಂತಿ ನೆಮ್ಮದಿಯಿಂದಿರುವಂಥದ್ದಾಗಲಿ. ಆದಿತ್ಯಾದಿ ನವಗ್ರಹಗಳಲ್ಲಿ ಅಂದರೆ 9 ಗ್ರಹಗಳಲ್ಲಿ ಇರ್ತಕ್ಕಂಥ ಯಾವುದೇ ದೋಷಗಳಿದ್ದರೂ, ಯಾವುದೇ ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನು ರಾಮದೇವರ ಅನುಗ್ರಹದಿಂದ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇನ್ನು ರಾಶಿಗಳ ಕಡೆ ಗಮನ ಕೊಡೋಣ. ಮೊದಲನೇದಾದಂತಹ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಕೆಲಸವನ್ನು ಮಾಡಬೇಕಾದ್ರೂ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಗತ್ತಿರಬೇಕು, ಅದರದೇ ಆದಂತಹ ಒಂದಷ್ಟು ವರ್ಚಸ್ಸು ತೇಜಸ್ಸಿನಿಂದಿರಬೇಕು. ಮಾಡುವ ಕಾಯಕ ಶ್ರದ್ಧೆಯಿಂದ ಮಾಡುವಂಥದ್ದಾದರೆ ಅದರ ಫಲಾಫಲಗಳು ಸಹಿತ ಅಷ್ಟೇ ವೇಗವಾಗಿ ಸಿಗುವಂಥದ್ದಾಗುತ್ತೆ. ಹಾಗೆ ಮೇಷರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ಕ್ಷಣಗಳಿದೆ. ಇವತ್ತಿನ ದಿವಸ ತಾವೇನು ಚಿಂತನೆ ಮಾಡಿದ್ರೂ ಶುಭ ಮಂಗಳವಾರ, ಅದರಲ್ಲೂ ಪಂಚಮಿ ತಿಥಿ. ಇವತ್ತು ಮತ್ತಷ್ಟು ಅದ್ಭುತವಾದಂಥ ಕಾಯಕವಾಗುತ್ತೆ. ಇವತ್ತು ತಾವು ತಪ್ಪದಿರ ಯಾವುದಾದ್ರು ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಮ್ಮೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದ ಕಡೆ ಒಂದಷ್ಟು ಗಮನ ಬೇಕು. ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು. ಅಚ್ಚುಕಟ್ಟಾಗಿ ಮಾಡಿಸುವಂತಹ ಕೆಲಸಗಳಲ್ಲಿ ಲಾಭವನ್ನು ತಂದುಕೊಳ್ಬೇಕು. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಸಂಕಲ್ಪ ನಿಮ್ಮದಿದ್ದರೆ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಮಾಡಬೇಕು. ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ತಾವು ಅಂದುಕೊಂಡಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಬೇಕಾದ್ರೆ ಇವತ್ತಿನ ದಿವಸ ನಿಮ್ಮ ಕುಲದೇವರ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡುವಂಥದ್ದು ಮತ್ತಷ್ಟು ಉತ್ತಮ. ಇದರ ಜೊತೆಗೆ 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಹೆಸರು ಕಾಳು, ಎರಡೂ ಧಾನ್ಯವನ್ನು ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಬಹಳ ಉತ್ತಮ. ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಗಾಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಲಿ ಏನಾದರೂ ಒಂಚೂರು ಹಣ್ಣು ಹಂಪಲುಗಳನ್ನು, ಒಂದಿಷ್ಟು ಸಕ್ಕರೆ ಪದಾರ್ಥವನ್ನು, ಸಿಹಿಯನ್ನು ಅಂದರೆ ಒಂದಷ್ಟು ಸ್ವೀಟನ್ನು ಕೊಟ್ಟು ಅವರ ಪಾದಮುಟ್ಟಿ ನಮಸ್ಕಾರ ಮಾಡಿದ್ರೆ ಖಂಡಿತ ತಪ್ಪಲ್ಲ. ಇದರಿಂದ ಒಳ್ಳೆ ವರ್ಚಸ್ಸು ತೇಜಸ್ಸು, ಹೆಚ್ಚಿನ ಯಶಸ್ಸನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮತ್ತಷ್ಟು ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರೂ ಒಂದು ವಿಚಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಇವತ್ತು ತಾವು ಅಂದುಕೊಂಡಂತೆ ನಿಮ್ಮ ಕುಲದೇವರನ್ನು, ನಿಮ್ಮ ಗುರುಗಳನ್ನು, ನಿಮ್ಮ ಹಿರಿಯರನ್ನು ಅಥವಾ ನಿಮ್ಮ ಮಾರ್ಗದರ್ಶಕರನ್ನು ಅಥವಾ ನಿಮ್ಮ ಮೇಲಧಿಕಾರಿಗಳನ್ನು ಅವರಿಂದ ಒಂದಷ್ಟು ಸಲಹೆಗಳನ್ನು ತೆಗೆದುಕೊಂಡು ಇನ್ನಷ್ಟು ಹೆಜ್ಜೆಯನ್ನು ಮುಂದೆ ಹಾಕಿ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಮಾತ್ರ ಸಾಧ್ಯ. ಅಂತಹ ಭಗವಂತನ ಕೃಪಾಕಟಾಕ್ಷವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇವತ್ತಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ನಿಂತು ಹೆಚ್ಚಿನ ಕೆಲಸಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ.
ಮಿಥುನ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಗುರುಗಳು ತಿಳಿಸಿದ ಹಾಗೆ ಇವತ್ತಿನ ದಿವಸ ಕರೆಗಳಿಗೂ ಕೂಡ ಅವಕಾಶ ಕೊಡಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಈಗಾಗಲೇ ಸಾಕಷ್ಟು ಕರೆಗಳು ಸಿದ್ಧವಾಗಿದೆ. ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಮೊದಲ ಕರೆ ಯಾರ್ದು ಬಂದಿದೆ ಬನ್ನಿ ತಿಳ್ಕೊಳ್ಳೋಣ. ಹಲೋ ಹಲೋ, ನಮಸ್ಕಾರಪ್ಪ. ಅಮ್ಮ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ ತಾಯಿ? ಅರ್ಥ ಆಗತ್ತಮ್ಮ, ಇರಲಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಧಾರವಾಡದಿಂದ. ಧಾರವಾಡದಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಹೇಮಾವತಿ ಅಂತ. ಅಮ್ಮ ನೊಂದ್ಕೊಳ್ಬೇಡಿ, ಬೇಜಾರು ಮಾಡ್ಕೊಳ್ಬೇಡಿ. ಸಮಸ್ಯೆ ಎಲ್ರಿಗೂ ಇರುತ್ತೆ, ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತಮ್ಮ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ ಏನಾಯ್ತು? ಯಾಕಮ್ಮ ಕಣ್ಣೀರು ಹಾಕ್ತೀರಿ? ನಮ್ಮ ಮನೆಯವ್ರು ತಿರ್ಕೊಂಡು 9 ವರ್ಷ ಸರ್ ನಿಮ್ ಜೊತೆಗೆ ಮಾತಾಡಿ ಹೋಗ್ಬೇಕು ಅಂತಂದು ಸಾಕ್ರ ಹಾಸ್ಪಿಟ್ಲ್ ಒಳಗೆ ಆಸ್ಪತ್ರೆ ಒಳಗೆ ಆಪರೇಷನ್ ಮಾಡ್ತಿದ್ರು. ಆಗ್ತಾ 8 ದಿವಸ ಉಳಿಲಿಲ್ಲ ಸರ್, ತೀರ್ಕೊಂಡ್ರು. ಅಯ್ಯೋ. ಈಗ ನನ್ನ ಮಗಳಿಗೆ ಅವ್ರದ್ದೇ ನನ್ನ ಮಗಳಿಗೆ ನೌಕರಿ ಸಿಕ್ಕೈತಿ ಸರ್. ಪೇಪರ್ ಸಂಬಂಧ ಭಾಳ ಕಾಡ್ಸಕತ್ತಾರ. ಏನ್ ಮಾತಾಡ್ಬೇಕಂತ ಇವಾಗ 9 ವರ್ಷ ಫೋನ್ ಮಾಡಕತ್ತಿಲ್ಲ. ನನ್ನ ಮಗಳಿಗೆ ನನಗೂ ಬಹಳ ತ್ರಾಸ ಇತ್ತು ಸರ್. ಇಲ್ಲಮ್ಮ, ಹೆದರ್ಬೇಡ, ಭಗವಂತ ಇದ್ದಾನೆ. ಆಯಾ ಕಾಲಕ್ಕೆ ಬಂದೋದು ಸಮಸ್ಯೆಗೆ ಎಲ್ಲದು ನಮ್ಮ ತಮ್ಮನೇ ಮಾಡ್ದ ಸರ್. ಇದೊಂದು ಪೇಪರ್ದೊಂದು ಆಗ್ತಾ ಇಲ್ಲ, ವರ್ಷ ಆಯ್ತು. ಇನ್ನು ಅವ್ರ ನೌಕರಿದು 8,000 ರೂಪಾಯಿ ಅಷ್ಟೇ ಕೊಡತ್ತಾರ. ಇನ್ನು ಅದು ಮಗಳದಾಡ್ರಿ ಸರ್, ಕೊಡ್ತೇನ್ರಿ. ಕೊಡಮ್ಮ, ಕೊಡು ತಾಯಿ, ನಾ ಮಾತಾಡ್ತೀನಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಏನು ಕೆಲಸ ಮಾಡ್ತಿದ್ಯಾ? ಇದು ಡ್ಯಾಡಿ ಇಲ್ಲೇ ಇದ್ರಾರ, KSRTC ಡಿಪಾರ್ಟ್ಮೆಂಟ್ ಅಲ್ಲೇ ಜಾಬ್ ಕೊಟ್ಟಿದ್ದಾರೆ. ಹೌದಾ? ಹಾಂ ಹಾಂ. ಏನು ಪೇಪರ್ಸ್ ಒದಗಿಸ್ಬೇಕು? ಇನ್ನು ಏನು ಕೊಡಬೇಕಾಗಿದೆ ಡಿಪಾರ್ಟ್ಮೆಂಟಿಗೆ ನೀವು? ಹೌದು, ಜಾತಿ ಸರ್ಟಿಫಿಕೇಟ್ ಅದೊಂದು ಅದರಲ್ಲಿ ತಪ್ಪಾಗಿದೆ. ಅದು ತಪ್ಪಲ್ಲಿ ಹಾಕ್ಸ್ಕೊಂಡ್ ಬಂದಿದ್ದಾರೆ. ಹಾಂ ಹಾಂ. ಅದನ್ನು ತಿದ್ದುಪಡಿ ಮಾಡ್ಬೋದಲ್ವಾ? ತಿದ್ದುಪಡಿ ಮಾಡೋಕ್ಕೆ ಅದು ಹಳೇದು ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿ ಅವರು ಕೋರ್ಟಿಗೆ ಹಾಕಂತ ಹೇಳ್ತಿದ್ದಾರೆ. ಓಹೋ, ಅಲ್ಲಿ ಕೋರ್ಟಲ್ಲಿ ಆದೇಶ ಮಾಡಿಸ್ಕೊಂಡು ಬರಬೇಕು. ಹಾ, ಕೋರ್ಟಲ್ಲಿ ಕ್ಯಾನ್ಸಲ್ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾರೆ. ನೀವು ಕೋರ್ಟ್ಗೆ ಹಾಕೊಂಡಿದ್ದೀರಾ? ಕೋರ್ಟ್ಗೆ ಹಾಕೊಂಡಿದ್ದೀರಮ್ಮ? ಕೋರ್ಟಿಗೆ ಹಾಕಿಲ್ಲ ನಾವು, ಅದು ಲೆಂದಿ ಪ್ರೋಸೆಸ್ ಆಗುತ್ತಂತ ಕೋರ್ಟಿಗೆ ಬೇಡ ಅಂತ ಹೇಳಿ. ಇನ್ನು ಅದು ಲೆಂತಿ ಪ್ರೊಸೆಸ್ ಆಗುತ್ತೆ ಅಂತ ನೀವು ಇದು ಮಾಡದಿರಿದ್ರೆ ದಿನ ಬೆಳಗಾದರೆ ಬರೀ ಇವ್ರು ಇದನ್ನೇ ಹಿಡ್ಕೊಂಡಿರ್ತಾರಲ್ಲ. ಅದನ್ನು ಮಾನವೀಯತೆ ದೃಷ್ಟಿಯಿಂದ ಹಿಂದೆ ಅವರು ಕಷ್ಟಪಟ್ಟಿರೋದು ನಿಜ, ಹಿಂದೆ ಸರ್ಕಾರಕ್ಕೆ ದುಡಿದಿರೋದು ನಿಜ, ಅವರು ಅಲ್ಲಿ ಅವ್ರ ಸೇವೆ KSRTC ಸೇವೆ ಮಾಡಿರೋದು ನಿಜ. ಅಷ್ಟೆಲ್ಲ ಕಣ್ಣು ಕಟ್ಟೋ ಥರ ಪ್ರಪಂಚದಲ್ಲಿ ಸತ್ಯಾಸತ್ಯತೆಗಳು ಇದ್ದುಕೊಂಡು ಯಾವುದೋ ಬೇಡವಾದ್ದೋ ಬೇಕಾದ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಇವತ್ತು ನಿನ್ನ ಕಣ್ಣೀರು ಹಾಕ್ಸೋದು ತಪ್ಪಲ್ವಾ? ಇದನ್ನು ಮೇಲಧಿಕಾರಿಗಳಿಗೆ ಯಾಕೆ ಮನವರಿಕೆ ಮಾಡಿಕೊಡ್ತಾ ಇಲ್ಲ ನೀವು? ಒಂದು ಕೆಲಸ ಮಾಡಮ್ಮ. ಇಲ್ಲಮ್ಮ, ನಾನು ಮಾತು ಹೇಳ್ತೀನಿ ಕೇಳಿ. ನೋಡು ತಾಯಿ, ಒಂದು ವೃಕ್ಷದಲ್ಲಿ ಬಿಡುವ ಎಲ್ಲ ಹಣ್ಣುಗಳು ಸಹಿತ ಕಹಿಯೋ ಅಥವಾ ಹುಳಿಯೋ ಆಗಿರೋದಿಲ್ಲ. ಅದರಲ್ಲಿ ಯಾವುದೋ ಒಂದೆರಡು ಅದು ಆ ಹುಳಿಯಲ್ಲಿ ಬಿಡುವಂಥದ್ದು ಅಥವಾ ಬೇವಿನ ಮರದಲ್ಲೂ ಸಹಿತ ಒಂದು ಹಣ್ಣು ಸಿಹಿ ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ ಯಾರೋ ಒಬ್ಬ ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವ್ರು, ಹೈಯರ್ ಎಂಡಲ್ಲಿರ್ತಕ್ಕಂಥವ್ರು, ಉನ್ನತ ಅಧಿಕಾರಿಗಳು ಒಳ್ಳೆಯವರು ಇದ್ದೇ ಇರ್ತಾರೆ. ಅಂತಹವ್ರ ಹತ್ರ ನೀನು ಮನವರಿಕೆ ಮಾಡ್ಕೊ, ನಮ್ಮ ಕಷ್ಟ ಹೀಗಿದೆ, ನಮಗೆ ಈ ಥರ ಸಮಸ್ಯೆ ಆಗ್ತಿದೆ, ಇದಕ್ಕೊಂದು ಪರಿಹಾರ ತೋರಿಸಿ ಅಂತ. ಅವರೇ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ. ನಿನಗೆ ಆದಷ್ಟು ಬೇಗ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ಇದನ್ನು ಆದಷ್ಟು ಬೇಗ ಮುಂದುವರಿಸು, ನಿನಗೆ ಖಂಡಿತ ಒಳ್ಳೇದಾಗುತ್ತೆ. ಗುರುಜಿ, ನಿಮ್ಮ ಪೂಜೆನೂ ಮಾಡ್ತಾ ಇದ್ದೀನಿ. ಅದು ವರಹಾದೇವ್ರ ಪೂಜೆ ಮಾಡ್ತಾ ಇದ್ದೀರಾ? ಸಾಲಿಗ್ರಾಮ ತರಿಸ್ಕೊಂಡಿದ್ದೀರಾ? ಎಷ್ಟು ದಿವಸ ಆಯ್ತು ಶುರು ಮಾಡಿ? 20 ದಿನ ಆಯ್ತು. ಇನ್ನು 20 ದಿನ ಇದೆ. 20 ದಿವಸ ಆಗಿದೆ. ತುಂಬ ಸಂತೋಷ. ವರಹಾದೇವರ ಸಾಲಿಗ್ರಾಮ ತರಿಸಿ 20 ದಿವಸಕ್ಕೆ ನಾನು ನಿಂಗೆ ಸಿಕ್ಕಿದ್ದೀನಿ. 9 ವರ್ಷದಿಂದ ನಿಮ್ಮ ತಾಯಿ ನನ್ನ ಕಾರ್ಯಕ್ರಮ ನೋಡಿ ಒಂದು ದಿವಸಕ್ಕೂ ಫೋನ್ ಸಿಕ್ಕಿಲ್ಲ. 20 ದಿವಸ ಪೂಜೆಯಲ್ಲಿ ನಾನು ಸಿಕ್ಕಿದ್ದೀನಿ. ನಂದು ಒಂದು ಭಾಗ್ಯ ಅಂತ ಹೇಳ್ಕೊಂಡು ನಿನ್ನ ಕಷ್ಟ ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ಸಹಿತ ಲಕ್ಷ್ಮೀ ಬೋರಹ ಸ್ವಾಮಿನ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತೇನೆ. ನೀನು ಶ್ರದ್ಧೆಯಿಂದ ಈ ಕಾಯಕವನ್ನು ಮಾಡು. ಸಾಲಿಗ್ರಾಮ ಪೂಜೆ ಮತ್ತು ಮಹಾಮೃತ್ತಿಗೆ ಪ್ರಸಾದವನ್ನು ಪೂಜೆ ಮಾಡು. ಖಂಡಿತ ನೀನು ಕಾರ್ಯಸಿದ್ಧಿ ಆಗುತ್ತೆ. ಸ್ವೀಟ್ ತೊಗೊಂಡೆ ಆಶ್ರಮಕ್ಕೆ ಬಾ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಒಂದು ಮಾರ್ಗದಲ್ಲಿ ತಾವಿದ್ದೀರಿ.
ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಸಹಿತ ಭಗವತ್ ಸಂಕಲ್ಪದಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದು. ಆದರೆ ಬೇಡದ ವಿಚಾರಗಳನ್ನು, ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡದಾದಂಥ ರೀತಿ ಮಾಡಿಕೊಂಡು ಮನಸ್ಸಲ್ಲಿ ನೋವುಂಟು ಮಾಡಿಕೊಳ್ಳೋ ಪರಿಸ್ಥಿತಿಯೂ ಎದುರಾಗುತ್ತೆ. ಆದರೆ ಇಂತಹ ಪರಿಸ್ಥಿತಿಯನ್ನು ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ ಮಂದಗತಿಯಲ್ಲಿ ಸಾಗುವಂಥ ದಿನ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿಯಲ್ಲಿದ್ದು ನಿಮ್ಮ ಏಕಾಗ್ರತೆಯನ್ನು ಸರಿಯಾದ ರೀತಿ ಇಟ್ಕೊಂಡು ಉದ್ಯೋಗದ ಕಡೆ ಸರಿಯಾದ ಗಮನ ಹರಿಸಿ, ಯಾರಾದರೂ ಬಡಬಗ್ಗರದಲ್ಲೋ ಅಥವಾ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೂ ಒಂದಿಷ್ಟು ಅನ್ನದಾನವನ್ನು ಮಾಡಿ ಇವತ್ತಿನ ಕಾಯಕವನ್ನು ನೀವು ಮುಂದುವರಿಸ್ಕೊಂಡು ಹೊರಟ್ರೆ ಖಂಡಿತ ಕರ್ಕಾಟಕ ರಾಶಿಯವರಿಗೆ ಬಂದೊದಗುವಂಥ ಸಮಸ್ಯೆಗಳಿಂದಲೂ ಪಾರಾಗ್ತೀರಿ. ಹಾಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಗ್ರಾಮ ದೇವತೆ, ನಿಮ್ಮ ಭಾಗದ, ನಿಮ್ಮ ಮನೆಯ ಸಮೀಪ ಇರತಕ್ಕಂಥ, ನೀವು ವಾಸ ಮಾಡತಕ್ಕಂಥ ಸಮೀಪ ಇರತಕ್ಕಂಥ ಗ್ರಾಮದ ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಪಂಚಮಿ ಇವತ್ತು ಬಹಳ ವಿಶೇಷವಾದಂಥ ದಿನ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ಕೋಪ ಇರುತ್ತೆ. ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಹಸನ್ಮುಖಿಯಾಗಿರಿ. ನಗುಮುಖದಿಂದ ತಾವು ಏನೇನು ಬೇಕಾದರೂ ಸಾಧನೆ ಮಾಡ್ಕೊಳ್ಬಹುದು. ಇವತ್ತು ಬಹಳ ಅದೃಷ್ಟ ಇರ್ತಕ್ಕಂಥ ದಿನ. ಜೊತೆಗೆ ಸಾಕಷ್ಟು ಸುಸ್ತಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಅಥವಾ ಸತತ ಒಂದು ವಾರದಿಂದಲೋ 10 ದಿವಸದಿಂದಲೋ ಏನೋ ಒಂದಿಷ್ಟು ಶ್ರಮಿಸಿದ್ದೀನಪ್ಪ, ನಂಗೆ ನೆಮ್ಮದಿ ಬೇಕಾಗಿದೆ, ಎಲ್ಲರೂ ದೂರಬಾರ ಪ್ರಯಾಣ ಬೆಳೆಸಬೇಕು, ಒಂದಿಷ್ಟು ಮನಸ್ಸಿಗೆ ಆನಂದವಾಗಿರೋ ಸ್ಥಳಕ್ಕೆ ಹೊರಡಬೇಕು ಅಥವಾ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ರು ಇವತ್ತಿನ ನಿಮ್ಮ ಅದೃಷ್ಟ ಫಲ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ, ಯಾವುದಕ್ಕೂ ಕೊರತೆ ಇಲ್ಲ ಅಂತ ರೀತಿ ಇವತ್ತು ನಿಮ್ಮ ಬದುಕಿದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ 11:20 4:15 ಬಹಳ ಅದೃಷ್ಟದ ಕಾಲ. ಈ ಸಮಯದಲ್ಲಿ ತಾವು ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಲ್ಲಿ ಒಂದಿಷ್ಟು ನೋವು ಅಂಟ್ಕೊಳ್ತೀರಿ. ಇವತ್ತು ಕೆಲವು ದ್ವಂದ್ವ ಚಿಂತನೆಗಳನ್ನು ಮಾಡ್ತೀರಿ. ಬೇಕು ಬೇಡಗಳನ್ನು ಸರಿಯಾದ ಆಲೋಚನೆ ಮಾಡಿದ್ರೆ ಸಿಂಹರಾಶಿಯವರು ನಿಜಕ್ಕೂ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ 1 ಚಿಟಿಕೆ ಅಕ್ಕಿ, 1 ಚಿಟಿಕೆಯಷ್ಟು ಉಪ್ಪು, ಅಕ್ಕಿ ಮತ್ತು ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಆರೋಗ್ಯದಲ್ಲಿ ಉಂಟಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಿ. ಹೆಚ್ಚಿನ ಫಲ, ಉದ್ಯೋಗದಲ್ಲಿ ಪ್ರಗತಿಯನ್ನೂ ಕಾಣ್ತೀರಿ. ಮಂಗಳವಾರ ಪಂಚಮಿ ಯಾವುದಾದ್ರೂ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಅಥವಾ 9 ವರ್ಷದ ಒಳಗಿರುವಂಥ ಮಕ್ಕಳಿಗೊಂಚು ತಿಂಡಿ ತಿನಿಸು ಕೊಡೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಹಾಗೆ ಫಲಾಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಶುಕ್ರನ ಫಲಾಫಲಗಳಲ್ಲಿ ಇವತ್ತು ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಅಂದುಕೊಂಡಂಥದ್ದು, ತಾವು ಧರಿಸುವಂಥ ವಸ್ತ್ರ, ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಎಲ್ಲರೂ ದೂರಬಾರ ಪ್ರಯಾಣ ಅಥವಾ ಉದ್ಯೋಗದಲ್ಲೊಂದು ಪ್ರಗತಿ, ತಾವು ಏನು ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪ ದೃಢವಾಗಿದ್ದರೆ ಖಂಡಿತ ಫಲಗಳು ಸಾಕಷ್ಟು. ಇದರ ಮಧ್ಯದಲ್ಲಿ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಎಲ್ಲಾದರೂ ಅರಳಿ ವೃಕ್ಷದ ಹತ್ರ ಬಂದು ಅಶ್ವತ್ಥನಾರಾಯಣನಿಗೆ ಒಂದು 3 ಪ್ರದಕ್ಷಿಣೆ ಮಾಡಿ ಅಲ್ಲಿ ಸ್ವಾಮಿಯನ್ನು ನೀವು ಆರಾಧನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಸಿಗಬೇಕಾದರೂ ಮಾಡುವ ಕ್ರಮ, ಮಾಡುವಂಥ ಅನುಷ್ಠಾನ ಅಥವಾ ದೇವತಾ ಆರಾಧನೆ ಇದೆಲ್ಲ ಕ್ರಮಬದ್ಧವಾಗಿರಬೇಕು. ಅಂತಹ ಕ್ರಮವನ್ನು ನೀವು ಆಚರಿಸಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಮ್ಮ? ನಮಸ್ತೆ ಶ್ರೀನಿವಾಸ್, ಹೇಗಿದ್ದೀರಿ ನೀವು? ನಾನ್ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಸ್ವಲ್ಪ ದೂರದಿಂದ ಕಾಲ್ ಮಾಡ್ತಿದ್ದೇನೆ. ಸಂತೋಷ. ಆದ್ರೆ ಹೇಳುವುದು ಬೇಡ. ಆಯ್ತು ತಾಯಿ, ಪರವಾಗಿಲ್ಲ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಜಯ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ತುಂಬಾ ಖುಷಿ ಆಯ್ತು ಗುರುಜಿ. ನಿಮ್ಮದು 8 ವರ್ಷದಿಂದ ಟ್ರೈ ಮಾಡ್ತಿದ್ದೇನೆ, ಇವತ್ತು ಸಿಕ್ಕಿದೆ ನನ್ನ ಭಾಗ್ಯ. ಹಾಗೆ ಗುರುಜಿ, ನನ್ನ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹಾಳುಂಟು. ಈಗ ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ಎಂತದು ಕೆಲಸ ಮಾಡಿದ್ರು ಯಾವ್ದು ಆಗುವುದಿಲ್ಲ. ತುಂಬಾ ಕಷ್ಟದಲ್ಲಿದ್ದೇನೆ. ಅದಕ್ಕೆ ಯಾವಾಗ ನನ್ನ ಇದು ಕಷ್ಟ ಪರಿಹಾರ ಆಗ್ತದೆ ಅಂತ ನಿಮ್ಮ ಬಾಯಿಂದ ಬೇಕು ಸರ್. ನೋಡಿ, ಒಂದು ಮಕರ ರಾಶಿ ಅಂದಾಗ ಇವತ್ತು ಮಕರ ರಾಶಿಯವರು ಯಾರೆಲ್ಲ ಇದ್ದೀರಿ ಎಲ್ಲರೂ ಕಿವಿ ನೆಟ್ಟಗಾಗತ್ತೆ ಇವತ್ತು. ಯಾಕೆಂದರೆ ಮಕರ ರಾಶಿಯವರ ನೈಜತೆ, ಪ್ರತಿನಿತ್ಯದ ಕಾಯಕ, ಪ್ರತಿನಿತ್ಯ ಏನಾಗ್ತಾ ಇದೆ, ಈ ಹಿಂದಿನ ದಿನಗಳಲ್ಲಿ ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ದೀರಿ. ಇದೆಲ್ಲವೂ ಆಲ್ಮೋಸ್ಟ್ ಅಲ್ಲಿ ಒಬ್ಬರಲ್ಲ ಒಬ್ರಿಗೂ ಗೊತ್ತಿರುತ್ತೆ. ಮಕರ ರಾಶಿಯವರ ಭವಿಷ್ಯತ್ತು ನಾನು ಹೇಳುವಾಗಲೂ ಸಹಿತ ಪ್ರತಿಯೊಬ್ಬರು ಆಲೋಚನೆ ಮಾಡ್ತಿರ್ತಾರೆ.
ಯಾಕೆಂದರೆ ಮಕರ ರಾಶಿಯವರಿಗೆ ಪ್ರಸ್ತುತ 7.5 ಕಡೆ ಭಾಗ ಇದು. ಸೊ ಈಗ ಭಗವಂತ ಕೈ ಹಿಡಿಯುವ ಕಾಲ. ಇಲ್ಲಿವರೆಗೂ ನೀವು ಪಟ್ಟಂಥ ಕಷ್ಟ, ನೋವು ಮತ್ತು ಅವಮಾನ, ಬೇಡವಾದಂತಹದ್ದು, ಮತ್ತು ಯಾರು ನನ್ನವರು ಅಂತ ನಂಬಿದ್ರು ಅವ್ರು ನಿಮ್ಮಿಂದ ದೂರ ಆಗಿರ್ತಕ್ಕಂಥದ್ದು, ಇದು ನೋವುಗಳೆಲ್ಲವೂ ಕಷ್ಟ ಆಗೋಯ್ತು. ಇನ್ನು ಹಾಗೋ ಈಗ ಅಂದರೆ ಸಂಭವ ಬಂದಿದೆ ಸರ್, ಅಷ್ಟು ಕಷ್ಟ ಬಂದಿದೆ. ಚಿನ್ನ ಎಲ್ಲ, ಬೆಳ್ಳಿಲ್ಲ, ಹಣ ಇಲ್ಲ, ಏನಿಲ್ಲ, ಎಲ್ಲ ನಾನು ಇದು ಮಾಡಿ ಇಟ್ಟಿದ್ದೇನೆ, ಹಾಗೆ ಆಗಿದೆ ಸರ್. ಅಮ್ಮ, ಎಲ್ಲವೂ ಭಗವಂತ ಚಿನ್ನದ ಗಟ್ಟಿನೇ ಕೊಟ್ಟಿದ್ರು. ಈ ಮಕರ ಕುಂಭ ರಾಶಿಯವರಿಗೆ 7.5 ಅಂತ ಬಂದಾಗ, 7.5 ವರ್ಷ ಶನಿಕಾಟ ಅಂತ ಬಂದಾಗ ಅಂತ ರಾಜನ್ನೇ ಬಿಡಲಿಲ್ಲ. ರಾಜನ್ನ ಬೀದಿಗೆ ಎಳ್ಕೊಂಬಂದ್ಬಿಡ್ತು. ಅಂದರೆ ಮನುಷ್ಯನ ಗ್ರಹಗತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಇದೊಂದು ಸರ್ಕಲ್ ನಡೀತಾ ಇರುತ್ತೆ. ಅದರಲ್ಲೂ ನಿಮಗೆ 2ನೇ ಸತಿ ಶನಿ, ನಿಮಗೆ ನಿಮ್ಮ ಜಾತಕಕ್ಕೆ 2ನೇ ಸತಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಹಿಂದೆನೂ ಒಂದು ತುಂಬ ಕಷ್ಟ ಅನುಭವಿಸಿದ್ರಿ. ಬಾಲ್ಯದಲ್ಲಿ ಅನುಭವಿಸಿರೋ ಕಷ್ಟ ಅದು ಪುನಃ ಈಗ ಮರುಕಳಿಸ್ತಾ ಇದೆ. ಅಂದರೆ ಆಗ ಅನುಭವಿಸಿದ ಕಷ್ಟ ಬೇರೆ, ಈಗ ಅನುಭವಿಸ್ತಾ ಇರೋ ಕಷ್ಟ ಬೇರೆ. ಆಗ ಮಾಡದಿರೋ ತಪ್ಪನ್ನು ಮಾಡಿದ್ದೀನಿ ಅಂತ ತಲೆ ಬಗ್ಗಿಸಿ ನಿಂತ್ಕೊಳ್ಳೋಂಗಾಯ್ತು. ಈಗ ಇರ್ತಕ್ಕಂಥದ್ದೆಲ್ಲ ಕಳ್ಕೊಂಡು ಕಣ್ಣೀರು ಹಾಕುವಂಥ ಕಾಲ ಎದುರಾಯಿತು. ಆದರೆ ಎರಡಕ್ಕೂ ಒಂದು ಪರಿಹಾರ ಇದೆ. ಆಗೂ ಒಳ್ಳೇದು ನೋಡಿದ್ದೀರಿ, ಈಗ ಒಳ್ಳೇದಾಗೋ ಕಾಲ ಬಂದಿದೆ. ಇನ್ನೇನಾಗೋ ಈಗ ಅಂದರೆ ಸ್ವಲ್ಪ ದಿನದಲ್ಲಿ ತುಂಬ ಬದಲಾವಣೆ ಕಾಣ್ತೀರಿ ಮಕರ ರಾಶಿಯವರು. ಇದು ಮಕರ ರಾಶಿಗೆ ಸಂಬಂಧಪಟ್ಟದ್ದು. ಇನ್ನು ನಿಮ್ಮ ಸ್ವರತರಂಗ ಪ್ರಕಾರ, ತಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶನಿಯ ದೃಷ್ಟಿಕೋನದಿಂದ ರಾಹು ಬೇರೆ ನೀಚನಾದ್ದರಿಂದ ಇಲ್ಲಿ ಆರೋಗ್ಯದಲ್ಲಿ ಹೊಡೆತ ಬೀಳ್ತಾ ಇದೆ. ಅಲರ್ಜಿ ಸಮಸ್ಯೆ ಎದುರಾಗುತ್ತೆ. ಮನಸ್ಸಿಗೆ ಮಾನಸಿಕವಾದಂಥ ಒತ್ತಡ ಶುರುವಾಗುತ್ತೆ. ಯಾರನ್ನು ಮಾತಾಡಿದ್ರು ನೀವು ಅಮ್ಮ ಹೇಗಿದ್ದೀರಿ ಅಂದರೆ ಸಾಕು, ಓ ನನ್ನ ಅಮ್ಮ ಅಂತ ಇದೆಯಾ ಅನ್ನೋ ಮಟ್ಟಿಗೆ ಅವ್ರು ತಿರುಗಿ ಬೀಳೋ ಕಾಲ ಎದುರಾಗುತ್ತೆ. ಅಂದರೆ ಇದೆಲ್ಲವೂ ನೀವೆಷ್ಟೇ ಸೌಮ್ಯವಾಗಿದ್ದರೂ ನಿಮ್ಮ ಒಳಮನಸ್ಸನ್ನು ಅರ್ಥ ಮಾಡ್ಕೊಳ್ದಿರ ನೀವು ನಾಟಕ ಮಾಡ್ತಿದ್ದೀರಿ, ನಾಟಕದಲ್ಲೇ ನಾನು ಮಾತಾಡ್ತೀರಿ, ಅಥವಾ ನನಗೆ ಬೇಡವಾದಂಥದ್ದನ್ನೆಲ್ಲ ಮಾತಾಡಿ ಮನಸ್ಸಿಗೆ ನೋವು ಮಾಡ್ತೀರಿ ಅಂತ ನಿಮ್ಮ ಪರಿಸರನೇ ನಿಮ್ಮ ಮೇಲೆ ತಿರುಗಿ ಬೀಳುತ್ತೆ. ಹೀಗಿರುವ ಕಾಲ ಇದು. ಅದಕ್ಕೋಸ್ಕರ ಇದು ಬಹುಶಃ ಇನ್ನು 4 ತಿಂಗಳು 12 ದಿವಸ ಕರೆಕ್ಟಾಗಿ ಇವತ್ತಿಗೆ ಒಂದು ಕ್ಯಾಲೆಂಡರ್ ಬರೆದಿಟ್ಕೊಳ್ಳಿ. ಇವತ್ತಿನ ಡೇಟಿಗೆ 4 ತಿಂಗಳು 12 ದಿವಸ ತನಕ ನಿಮ್ಮ ಇಂಥ ಸಣ್ಣ ಪುಟ್ಟ ಸಮಸ್ಯೆ ನೋಡ್ತೀರಿ. ಈ 4 ತಿಂಗಳು 12 ದಿವಸ ಆದ ನಂತರ ತುಂಬ ಬದಲಾವಣೆ ಕಾಣ್ತೀರಿ. ತಾವು ಹ್ಯಾಪಿಯಾಗಿರ್ತೀರಿ. ಕಳೆದ ದಿನಗಳಲ್ಲಿ ಹೀಗಿತ್ತಾ ಅಂತ ಆಲೋಚನೆ ಮಾಡೋಕ್ಕೂ ನಿಮಗೆ ಸಿಗೋದಿಲ್ಲ. ಅಂದರೆ ನಿಮ್ಮ ಮೈಂಡ್ ಅಷ್ಟು ಅನುಕೂಲ ಆಗುತ್ತೆ. ಇದರ ಮಧ್ಯದಲ್ಲಿ ನಿಮ್ಮ ಕೈಯಿಂದ ಆಚೆ ಹೋಗಿರ್ತಕ್ಕಂಥ ಕೆಲವಷ್ಟು ವಸ್ತುಗಳು, ಅದರಲ್ಲೂ ಪ್ರಮುಖವಾಗಿ ಭೂಮಿಗೆ ಸಂಬಂಧಪಟ್ಟ ವಿಚಾರ, ಇದು ಸಹಿತ ಅತಿ ಶೀಘ್ರದಲ್ಲೇ ಭಗವಂತ ನಿಮಗೆ ಒದಗಿಸ್ತಾನೆ. ಅನುಕೂಲ ಆಗುತ್ತೆ. ನೀವು ಧೈರ್ಯವಾಗಿರಿ, ಹನುಮನ ಪ್ರಾರ್ಥನೆ ಮಾಡಿ. ಈ ಸಮಯದಲ್ಲಿ ಹನುಮ ಒಬ್ಬನೇ ನಿಮ್ಮನ್ನು ಕೈ ಹಿಡಿಬೇಕು. ಮನೋಜವಂ ಆರ್ತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಸಂಕಲ್ಪದಿಂದ, ಹನುಮನ ಕೃಪೆಯಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಜೈ ಶ್ರೀರಾಮ್ ಅಂತಕ್ಕಂಥ ರಾಮನಾಮನವನ್ನು ಜಪ ಮಾಡ್ತಾ ನಿಮ್ಮ ಮನಸ್ಸಲ್ಲಿರೋ ನೋವನ್ನು ದೂರ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು 11 ಗಂಟೆ 20 ನಿಮಿಷದಿಂದ 4:15 ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಈಡೇರಿಸ್ಕೊಳ್ತೀರಿ. ತಮ್ಮ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಮಾಡ್ತೀರಿ. ಮತ್ತಷ್ಟು ಅಭಿವೃದ್ಧಿಯತ್ತ ತಮ್ಮ ಪಯಣ ಇದೆ. ಅದರ ಜೊತೆಯಲ್ಲಿ ಇವತ್ತಿನ ಸಹ ಏನಾದರೂ ವಸ್ತುಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟದ್ದು, ಅಥವಾ ಯಾವುದಾದ್ರು ಎಲೆಕ್ಟ್ರಾನಿಕ್ ಸಂಬಂಧಪಟ್ಟದ್ದು, ಅಥವಾ ಇನ್ಯಾವುದೋ ಒಂದಷ್ಟು ಅಗ್ರಿಮೆಂಟ್ಸ್ ಹಾಕ್ಕೊಳ್ಳುವಂಥದ್ದು, ಒಟ್ಟಾರೆ ಹೇಳ್ಬೇಕಾದ್ರೆ 4 ಕಾಸು ಸಂಪಾದನೆ ಮಾಡಲಿಕ್ಕೂ, ಒಂದು ಒಳ್ಳೆ ಹೆಸರು ಮಾಡಲಿಕ್ಕೂ, ಅಥವಾ ನಿಮಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೂ ಬಹಳ ಒಳ್ಳೆಯ ಯೋಗ ಫಲ ಇದೆ. ಇಂತಹ ಶುಭ ಸನ್ನಿವೇಶದಲ್ಲಿ ತಾವು ಸಾಧ್ಯವಾದಷ್ಟು ಧರ್ಮದೆಡೆ ನಡೆದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮಾತಾಪಿತೃಗಳನ್ನು ಮನಸ್ಸಲ್ಲಿಟ್ಕೊಂಡು ಆರಾಧನೆ ಮಾಡ್ತಾ ನಂತರ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ, ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯೋಗ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದ ಮಾತ್ರ ಸಾಧ್ಯ. ಆ ಭಗವಂತನ ಕೃಪೆಯಿಂದ ಸಿಗುವಂತಹ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಅದರಲ್ಲೂ ಪಂಚಮಿ ತಿಥಿ ಇರ್ತಕ್ಕಂಥದ್ದು. ಹತ್ತಿರದಲ್ಲಿ ಎಲ್ಲಾದರೂ ಒಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋಗಿ ನಾಗದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಶ್ರೀಗಂಧ ಅಥವಾ ರಕ್ತಚಂದನ ಅಥವಾ ಒಂದು ಕೆಂಪು ಗಂಧವನ್ನು ಹಣೆಗೆ ತಿಲಕವಾಗಿ ಇಟ್ಕೊಳ್ತಕ್ಕಂಥದ್ದು, ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಇವತ್ತಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ.
ತುಂಬ ದಿನಗಳಿಂದ ನಿಂತಿರ್ತಕ್ಕಂತಹ ಕೆಲಸ ಕಾರ್ಯಗಳು, ಭೂಮಿಗೆ ಸಂಬಂಧಪಡ್ತಕ್ಕಂಥ ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ಚಿಂತನೆ, ಇದೆಲ್ಲವನ್ನು ಸಹಿತ ಸರಿಯಾದ ದಾರಿಯಲ್ಲೇ ತಂದುಕೊಳ್ತೀರಿ. ಹಾಗೆ ಫಲಾಫಲಗಳಲ್ಲಿ ಅದೃಷ್ಟ ಎಂಬಂಥ ರೀತಿ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಭಗವಂತ ಕೊಟ್ಟರೆ, ಅಂದರೆ ದೇವರು ಕೊಟ್ಟರೆ ಎಲ್ಲವೂ ಲಾಭವೇ. ಅಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇವತ್ತು ವೃಶ್ಚಿಕ ರಾಶಿಯವರಿಗಿದೆ. ದೇವರು ನಿಮ್ಮ ಒಂದು ಭಾಗದಲ್ಲಿ ನಿಂತು ನಿಮಗೆ ಏನು ಕೊಡಬೇಕು, ಏನು ನಡೆಸಬೇಕು, ನಿಮ್ಮ ಜೀವನ ಸರಿ ಹೋಗಲಿಕ್ಕೆ ಏನೆಲ್ಲ ಆಗಬೇಕಾಗಿದೆ, ಅದಕ್ಕೆ ಸರಿಯಾದಂಥ ಧರ್ಮ ಮಾರ್ಗದಲ್ಲಿ ಆಲೋಚನೆ ಮಾಡಿ ಬೇಕು ಬೇಡಗಳ ಸರಿಯಾದ ಚಿಂತನೆ ನಡೆಸರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಗಮನ ಕೊಡಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಬೇಕು. ಯಾರು ಏನೋ ಹೇಳ್ತಾರೆ ಅಂತೇಳಿ, ಯಾರೋ ಏನೋ ಮಾತಾಡ್ತಾರೆ ಅಂತೇಳಿ ಕಣ್ಣೀರು ಹಾಕೋದಕ್ಕಿಂತ ಯಾರೊಬ್ಬರು ಆಡುವ ಮಾತು ಏನು ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ತಾವೊಂದು ಹೆಜ್ಜೆ ಮುಂದೆ ಹಾಕಬೇಕು. ಇವತ್ತಿನ ದಿವಸ ಕೆಲವು ಸಮಸ್ಯೆಗಳು ನಿಮ್ಮನ್ನು ಬೆಂಬಡಿದಿರ ಬಾಧಿಸುತ್ತೆ. ಅದರ ಮಧ್ಯದಲ್ಲಿ ಅರ್ಧತಲೆನೋವಿಂದ, ಆರೋಗ್ಯ ಸರಿ ಇಲ್ದಿರ ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಸಾಕಷ್ಟು ಎದುರಾಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಬದಲಾವಣೆ ತಂದುಕೊಂಡು ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ದುರ್ಗಾ ಪರಮೇಶ್ವರಿಯನ್ನು, ದೇವಿಯ ಆರಾಧನೆಯನ್ನು ನೀವು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಲಾಭ ಸಿಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬೇಕು, ಹಿರಿಯರ ಸಮ್ಮುಖದಲ್ಲಿ ನಿಮ್ಮ ಚಿಂತನೆ ಇರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ನಮಸ್ತೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬ್ಯಾಂಗ್ಳೂರಿಂದಾನೇ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದಾನೇ ಕರೆ ಮಾಡ್ತಿದ್ದೀರಿ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಹೆಸರು ಬೇಡ ಗುರುಜಿ. ಹೆಸರು ಬೇಡ, ಆಯ್ತು ತಾಯಿ, ಪರವಾಗಿಲ್ಲ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಿಮ್ಮ ಪಾದಾರವಿಂದಕ್ಕೆ ನಮಸ್ಕಾರ. ನಮಸ್ತೆ ತಾಯಿ. ನಾನು ಬಂದಿದ್ದೆ ಗುರುಜಿ, ನಿಮ್ಮ ಆಶ್ರಮಕ್ಕೆ 2 ಸರಿ ಬಂದಿದ್ದೆ. ಭೂವರಹ ಸ್ವಾಮಿ ಇದಕ್ಕೂ ಬಂದಿದ್ದೆ. ಆಮೇಲೆ ನರಕ ಚತುರ್ದಶಿ ದಿವಸ ಬಂದ್ಬಿಟ್ಟು ನಿಮ್ಮ ಆಶೀರ್ವಾದ ತಗೊಂಡ್ ಬಂದೆ. ಓ, ಒಳ್ಳೆಯದಾಗಲಿ ತಾಯಿ. ಹೇಳಮ್ಮ. ಅದೇ ಗುರುಜಿ, ಸ್ವಲ್ಪ ಯಾವುದೇ ಕೆಲಸಗಳು ಮಾಡಕ್ ಹೋದ್ರು ಎಲ್ಲ ಕಡೆ ಅಡ್ಡಿಗಳು ಬರುತ್ತೆ. ಸ್ವಲ್ಪ ದುಡ್ಡುಗಳು ಹೊರಗಡೆ ಕೊಟ್ಟಿದ್ದೀನಿ, ಅದು ವಾಪಸ್ ಬರೋದೇ ಇಲ್ಲ. ಈ ದುಡ್ಡು ಕಾಸು ವಿಚಾರಕ್ಕೆ ನೋಡಮ್ಮ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ 27 ನಕ್ಷತ್ರ, 12 ರಾಶಿಗಳು, ಇಲ್ಲೆಲ್ಲೂ ಸಹಿತ ಅರ್ಥ ಮಾಡ್ಕೋಬೇಕು. ಇವತ್ತಿನ ಕಾಲ ಪರಿಸ್ಥಿತಿ, ಹಿಂದೆ ಒಂದು ಧರ್ಮ ಅಂತಿತ್ತಮ್ಮ. ಹಿಂದೆ ನೀನಿಂದ 10 ರೂಪಾಯಿ ನಾನು ತೊಗೊಂಡ್ರೆ ಅದು ಋಣ ಅಂತ ಹೇಳ್ತು. ಆಗ ಹೇಳೋರು, ಮನೆಗಳಲ್ಲಿ ಹಿರಿಯರು ಹೇಳೋರು, ಅಂದರೆ ಇದು ನೀವು ನಿಮ್ಮ ತಂದೆ ತಾಯಿನ ಕೇಳಿ ನೋಡು, ಯಾರ ಹತ್ರ 10 ರೂಪಾಯಿ ತಂದರೆ ಅಯ್ಯೋ ಋಣ ಹರಿಸ್ಕೊಳ್ಳೋ ತನಕ ನಂಗೆ ನೆಮ್ಮದಿ ಇರೋದಿಲ್ಲಪ್ಪ ಅನ್ನೋ ಮಾತು ನಿಮ್ಮ ತಂದೆ ತಾಯಿ ಬಾಯಲ್ಲಿತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಋಣದ ಮಾತೇ ಇಲ್ಲ. ಇವತ್ತು ನಿಮ್ಮಿಂದ ನನಗೆ ದುಡ್ಡು ಬರಬೇಕು, ನಿಮ್ಮಿಂದ ಉಪಾಯವಾಗಿ ಏನಾರು 4 ರೂಪಾಯಿ ಕಿತ್ಕೊಳ್ಳೋದಷ್ಟೇ ನನ್ನ ಚಿಂತನೆ ಇರುತ್ತೆ. ದುಡ್ಡು ತೊಗೊಂಬಿಟ್ರೆ ತಿರುಗಿ ನಿನ್ನ ಕಡೆ ನೋಡೋದೇ ಇಲ್ಲ. ಇವತ್ತಿನ ಪರಿಸ್ಥಿತಿ ಹೀಗಿದೆ. ಇವಾಗ ನೀವು ಎಚ್ಚೆತ್ಕೊಳ್ಬೇಕು. ನೀವೇ ಅಂತಲ್ಲ, ಇವತ್ತು ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕ ಬಂಧುಗಳು ಕಷ್ಟ ಅಂತ ಮನೆ ಬಾಗಿಲಿಗೆ ಬಂದಾಗ ಅವರ ಕಷ್ಟ ಏನಿದೆ, ಆ ಕಷ್ಟ ತೀರ್ಸಕ್ಕೆ ಏನು ಸಾಧ್ಯವೋ, ಅಥವಾ ಆ ಹೊತ್ತಿನ ಊಟ ಕೊಟ್ಟು ನಿಮ್ಮ ಕೈಲಾದಷ್ಟು ಒಂದಿಷ್ಟು ಹಣ ಕೊಟ್ಟು ನೀನನ್ನು ವಾಪಸ್ ಕೊಡಬೇಡ ಅಂತ ಹೇಳಿ ಕಳಿಸ್ಬಿಟ್ರೆ ಉತ್ತಮ. ನೀವು ತಂದು ಕೊಡು ಅಂತ ಹೇಳಿ ರೂಪಾಯಿಗೆ 10 ರೂಪಾಯಿ ಸೇರಿಸಿ ಬಡ್ಡಿನೋ ಅಥವಾ 1 ರೂಪಾಯಿ ಆಸೆಗೋ ನಾವು ಕೊಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ, ಆ 1 ರೂಪಾಯಿನೂ ಬರೋದಿಲ್ಲ, ಬಡ್ಡಿಯೂ ಬರೋದಿಲ್ಲ, ಅದಕ್ಕೇನು ಹೆಚ್ಚು ನಿಮ್ಗೆ ಕಾಸೇ ಇರೋದಿಲ್ಲ. ಇದು ಎಲ್ಲ ಕಡೆ ನಡೀತಾ ಇರತಕ್ಕಂಥದ್ದು. ದಿನ ಬೆಳಗಾದರೆ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಆಶ್ರಮಕ್ಕೆ ಬರುವ ಭಕ್ತರಲ್ಲಿ ಸುಮಾರು ಒಂದು 100 ಜನ ಬಂದರೆ 100ರಲ್ಲಿ ಒಂದು 20 ಜನ ಈಗ ಸಮಸ್ಯೆ ಇಟ್ಕೊಂಡು ಬರ್ತಾರೆ. ನಾವು ಹಿಂಗೆ ದುಡ್ಡು ಕಾಸು ಕೊಡ್ತಿದ್ದೀವಿ, ಕಷ್ಟ ಅಂತ ಕೊಟ್ಟಿದ್ದೀವಿ, ನಮ್ಮ ಪುನಃ ವಾಪಸ್ ಬರೋದಿಲ್ಲ, ನಾವು ಹೋದರೆ ಬಾಗಿಲಾಗ್ತಾರೆ, ನಾವು ಹೋದರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ, ಮನೆ ಬಾಗಿಲಲ್ಲಿ ಇದ್ದರೂ ಸಹಿತ ಇಲ್ಲ ಅನ್ನಿಸ್ತಾರೆ, ಬಾಗಿಲಲ್ಲಿ ನಿಲ್ಲಿಸ್ಕೊಂಡು ಮಾತಾಡ್ತಾರೆ, ಇಂತಹ ಮಾತೆಲ್ಲ ಆಡ್ತಾರೆ. ಅವತ್ತು ದುಡ್ಡು ಬೇಕಾದಾಗ ಮನೆ ಒಳಗಡೆ ಬಂದು ಕಾಲು ಹಿಡಿತಾರೆ. ಇವತ್ತು ನಮ್ಮ ಕಾಸು ಕೇಳೋದಕ್ಕೆ ಹೋದರೆ ಮನೆ ಬಾಗಿಲಲ್ಲಿ ನಿಲ್ಲಿಸಿ ಬಾಗಿಲಲ್ಲಿ ಇಲ್ಲ ಅಂತ ಹೇಳಿ ಬಾಗಿಲು ಹಾಕ್ತಾರೆ. ಇಂಥ ಪರಿಸ್ಥಿತಿ ಬಂದು ಕೂತ್ಕೊಂಡಿದೆ ಅಂತ. ಅಂದರೆ ಹಿಂದಿನ ಒಂದು ಜನಾಂಗ ಏನಿತ್ತು, ಹಿಂದೆ ನಿಮ್ಮ ತಂದೆ ತಾಯಿ ಅವರ ಒಂದು ಕಾಲಕ್ಕೆ ಅದನ್ನು ಋಣ ಅಂತ ಯೋಚನೆ ಮಾಡೋರು. ಇನ್ನೊಬ್ಬರಿಂದ 10 ರೂಪಾಯಿ ತೊಗೊಬಂದರೆ ಆ 10 ರೂಪಾಯಿ ಋಣ ಹರಿಸ್ಕೊಂಡ್ಬಿಟ್ರೆ ಸಾಕಪ್ಪ ಅಂತ ಮೊದಲು ಸಾಲ ತೀರಿಸೋದ್ರ ಬಗ್ಗೆ ಮಾತ್ರ ಚಿಂತನೆ ಇತ್ತು. ನಾನು ಬ್ಯಾಂಕಲ್ಲಿ ಸಾಲ ತೊಗೊಂಡ್ರೆ ನಮ್ಮ ತಂದೆ ತಿಂಗಳ ಬಡ್ಡಿ ಕಟ್ದಿರೋದ್ರೆ ಮನೆಗೆ ನಾನು ಸೇರಿಸ್ತಾ ಇರಲಿಲ್ಲ. ಇದು ನಮ್ಮ ತಂದೆಯವ್ರು ನಡೆಸಿರ್ತಕ್ಕಂಥದ್ದು, ನಮ್ಮ ತಂದೆಯವ್ರ ಮಾರ್ಗದರ್ಶನ ಇದು. ಅಂದರೆ ಆ ಜನಾಂಗಕ್ಕೆ ಮುಗೀತು. ಇನ್ನು ಇವತ್ತಿನ ಪರಿಸ್ಥಿತಿಗಳದಿಲ್ಲ. ಇವತ್ತು ಸಾಲ ಕೊಟ್ಟವ್ರು ನೆನೆಸ್ಕೊಳ್ಳೋದು ಇಲ್ಲ, ನೀನು ಕಷ್ಟಕ್ಕೆ ಸಹಾಯ ಮಾಡಿದ್ಯಾ ಅಂತ ಯಾರು ನೆನೆಸೋದು ಇಲ್ಲಮ್ಮ. ಅದಕ್ಕೆ ಇನ್ನು ಮುಂದಾದರೂ ಇದನ್ನು ಆಲೋಚನೆ ಮಾಡಿ, ಹಿಂದೆ ಆಗಿರ್ತಕ್ಕಂಥದ್ದು ಬುದ್ಧಿ ಕಲಿಬೇಕು. ಮುಂದೆ ಏನಾಗಬೇಕೋ ಅವ್ರವ್ರ ಹಣೆ ಬರ ಅಂದ್ಕೊಂಡು ಹೋಗ್ಬೇಕು. ಯಾಕೆಂದರೆ ನಿಯತ್ತಿಲ್ಲ, ಅದನ್ನ ಒಂದು ಮನಸ್ಥಿತಿ ಇಲ್ಲ.
ಕಷ್ಟಕ್ಕೆ ಸಹಾಯ ಮಾಡಿದಾರಲ್ಲ ಇವ್ರು ನನ್ನ ಕಷ್ಟಕ್ಕಾದವರೇ ದೇವರು ಅಂತನೋ ಅಥವಾ ನಿಮ್ಮ ದುಡ್ಡನ್ನು ಬೇಗ ಋಣಮುಕ್ತರಾಗಿ ನಾನು ಕೊಟ್ಟರು ಸಾಲ ತೀರಿಸ್ಕೋಬೇಕು ಅನ್ನೋ ಚಿಂತನೆ ತುಂಬ ಕಡಿಮೆ, ಬೆರಳೆಣಿಕೆಯಷ್ಟು ಮಾತ್ರ. ಇಲ್ಲ ಅಂತ ನಾನು ಹೇಳೋದಿಲ್ಲ, ಇದ್ದಾರೆ ಜನ, ಆದರೆ ಬೆರಳೆಣಿಕೆಯಷ್ಟಿದ್ದಾರೆ. ಆ ಬೆರಳೆಣಿಕೆಯಷ್ಟನ್ನು ನಾವು ಹುಡುಕಿ ಕೊಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಭಗವಂತ ಇರೋದ್ರಲ್ಲಿ ನಿನಗೆ ಒಂದು ಧೈರ್ಯವನ್ನು ಕೊಡ್ತಾನೆ. ಅಮ್ಮ ನಾನು ಸಾಯಿಬಾಬಾ ಭಕ್ತೆ. ಆಗ್ಲಿಮ್ಮ, ಆ ಬಾಬಾರವರ ಸಂಪೂರ್ಣ ಅನುಗ್ರಹ ನಿನಗಿರಲಿ. ಬಾಬಾರವರ ಕೃಪಾಶೀರ್ವಾದದಿಂದ ನೀನು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಗುರುವಿನ ಅನುಗ್ರಹದಿಂದ ಚೆನ್ನಾಗಿರಲಿ ನಿಮ್ಮ ಬದುಕು. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರ್ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಇವತ್ತು ತಾವು ಮಾಡುವಂತಹ ಕೆಲಸದಲ್ಲಿ ಒಂದು ಬದಲಾವಣೆ ಆಗಬೇಕು, ಗುರುವಿನ ಅನುಗ್ರಹ ಇರಬೇಕು, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರಬೇಕು. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ, ಅದರ ಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣಬೇಕಾದರೆ ಗುರುವಿನ ಅನುಗ್ರಹ ಬೇಕು. ಜೊತೆಗೆ ಇವತ್ತು ಗುರುಗಳ ಅನುಗ್ರಹ ಬೇಕಾದ್ರಿಂದ ನಿಮ್ಮ ಹಿರಿಯರನ್ನಾಗಲಿ ಅಥವಾ ನಿಮ್ಮ ಧರ್ಮದ ಗುರುಗಳನ್ನಾಗಲಿ ಅಥವಾ ನಿಮ್ಮ ಮನೇಲಿರ್ತಕ್ಕಂಥ ಯಾರಾದರೂ ಒಬ್ಬರು ನಿಮ್ಮ ಹಿರಿಯರನ್ನು ಅವರ ಮಾತಿನಂತೆ ನಡೆದು ಒಂದಿಷ್ಟು ಇನ್ನೊಬ್ಬರ ಮಾತಿನ ಯಾಕೆಂದರೆ ಅನುಭವಸ್ಥರ ಮಾತು ಇವತ್ತು ನಿಮಗೆ ಬಹಳ ಅನುಕೂಲ ಆಗುತ್ತೆ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸುವಂತಹ ಕಾಲ. ಈ ಶುಭ ಸನ್ನಿವೇಶದಲ್ಲಿ ವಿಷ್ಣು ಆಲಯಕ್ಕೆ ಹೋಗಿ ಆ ವಸ್ತುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಆದರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ತಾಳ್ಮೆ ಮತ್ತು ಸಮಾಧಾನದಿಂದ ಏನಾದರೂ ಒಂದು ಸಾಧನೆ ಮಾಡ್ಬೋದು, ಅದರ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಇವತ್ತಿನ ದಿವಸ ಮತ್ತಷ್ಟು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಾ. ಶಾಂತತೆಯಿಂದ ನೆಮ್ಮದಿಯುತವಾಗಿ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಸಾಧಿಸುವಂತಹ ಯೋಗಫಲ ನಿಮ್ಮದಾದರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಇನ್ನೊಂದು ಹೆಜ್ಜೆ ಮುಂದಿಡಬೇಕಾಗತ್ತೆ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಈ ಸಮಯದಲ್ಲಿ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಒಂದು ಹೆಜ್ಜೆಯನ್ನು ಮುಂದೆ ಹಾಕಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲೇ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೂ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವರ ಅನುಗ್ರಹವನ್ನು ಸಿದ್ಧಪಡಿಸ್ಕೊಳ್ಳಿ. ಬರೀ ಹಣೆಯಲ್ಲಿದ್ದಿರ ಒಂದಷ್ಟು ಗಂಧ, ಕುಂಕುಮ, ಭಸ್ಮವನ್ನು ಹಣೆಗೆ ಹಚ್ಕೊಳ್ಳಿ. ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಶಾಂತತೆಯಿಂದ ಆಲೋಚನೆ ಮಾಡಿ, ಮಾಡುವ ಕೆಲಸವನ್ನು ಸಮಾಧಾನವಾಗಿ ಚಿಂತನೆ ಮಾಡಿ, ಹಣಕಾಸಿನ ವಿಚಾರದಲ್ಲಿ ಭಾಳ ಜೋಪಾನವಾಗಿರಿ. ಹಾಗೆ ಸಾಧ್ಯವಾದರೆ ಒಂದು ಕೆಂಪು ವಸ್ತ್ರವನ್ನು ಇವತ್ತು ಧರಿಸುವಂಥದ್ದು ಅಥವಾ ಒಂದು ಕೆಂಪು ವಸ್ತ್ರವನ್ನು ಕರವಸ್ತ್ರವಾಗಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳುವಂಥದ್ದು ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಅದೃಷ್ಟವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ, ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ಅದೃಷ್ಟ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಹೆದರಬೇಕಾದಿಲ್ಲ. ಒಳ್ಳೆಯ ಮನಸ್ಸಿನಿಂದ ನಾವು ಚಿಂತನೆ ಮಾಡಿದಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಸ್ವಲ್ಪ ಜನಕ್ಕೆ ಇವತ್ತು ಕುತ್ತಿಗೆ ನೋವು ಅಥವಾ ಭುಜಗಳ ನೋವು ಬರ್ತಕ್ಕಂಥದ್ದು, ಕಣ್ಣು ಉರಿ ಬರ್ತಕ್ಕಂಥದ್ದು ಅಥವಾ ಬಾಡಿ ಎಕ್ಸಸ್ ಆಫ್ ಹೀಟ್ ಆಗುವಂಥದ್ದು ಅಥವಾ ಕಾಲು ಪಾದಗಳು ಹೊಡಿತಕ್ಕಂಥದ್ದು ಇಂಥ ಸಮಸ್ಯೆ ಎದುರಾಗುತ್ತೆ. ಆರೋಗ್ಯಕ್ಕೆ ಉಂಟಾಗುವಂಥ ಇಂಥ ಸಮಸ್ಯೆಗಳನ್ನು ಅಲ್ಲಿಂದಲ್ಲೇ ಬಗೆಹರಿಸ್ಕೋಬೇಕು, ಪರಿಹಾರ ಮಾಡ್ಕೋಬೇಕು. ಇನ್ನು ವಯಸ್ಸಾಗಿರ್ತಕ್ಕಂಥ ಹಿರಿಯ ತಾಯಂದರು, ಹೆಣ್ಣು ಮಕ್ಕಳು ತಾಯಂದರು ವಯಸ್ಸಾಗಿರ್ತಕ್ಕಂಥವರು ಅಂತಹವರು ಮನೆಯಲ್ಲಿದ್ದಾಗ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಇಟ್ಕೊಳ್ಬೇಕು. ಯಾಕೆಂದರೆ ಸ್ವಲ್ಪ ಮೊಣಕಾಲಿಗೋ ಕಾಲಿಗೋ ಹೆಬ್ಬೆರಳಿಗೋ ಪೆಟ್ಟು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಹೆಣ್ಣುಮಕ್ಕಳಿಗಿದೆ. ಇನ್ನು ಹೆಣ್ಣುಮಕ್ಕಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಇವತ್ತಿನ ದಿವಸ ರಾಹುಕಾಲದಲ್ಲಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನ ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಸ್ವಾಮಿ. ಅಮ್ಮ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಸ್ವಾಮಿ, ಏನೋ ನಿಮ್ಮ ದಯ ಕರುಣೆಯಿಂದ ಚೆನ್ನಾಗಿದ್ದೀನಿ ಸ್ವಾಮಿ. ಪ್ರತಿದಿನ ನಿಮ್ಮ ಕಾರ್ಯಕ್ರಮ 10 ವರ್ಷದಿಂದ ನೋಡ್ತಾ ಇದ್ದೀನಿ. ಇವತ್ತು ಕಾಲ್ ಸಿಕ್ಕಿದೆ ಸ್ವಾಮಿ. ಕೋಟಿ ಕೋಟಿ ನಮಸ್ಕಾರಗಳು. ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಸ್ವಾಮಿ.
ಅಮ್ಮ ನನ್ಗೆ ನನಗೆ ಒಂದು ಪರಿಹಾರ ಹೇಳ್ತಾರೆ ಅನ್ನೋ ನಂಬಿಕೆಯಿಂದ ಸ್ವಾಮಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದ್ರಿಂದ ಸ್ವಾಮಿ ಅವ್ರ ಹತ್ರ ಹೇಳ್ಕೊಂಡು ಮುಂದೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ನನ್ಗೊಂದು ಪರಿಹಾರ ಬೇಕು ಸ್ವಾಮಿ. ನೊಂದ್ಕೊಳ್ಬೇಡಿ ತಾಯಿ, ನಿಮಗೆ ಪರಿಹಾರ ಸಿಕ್ಕೇ ಸಿಗತ್ತೆ, ಯೋಚನೆನೇ ಮಾಡಬೇಡಿ. ಪ್ರತಿಯೊಂದಕ್ಕೂ ಪರಿಹಾರ ಇದೆ. ನಿಮಗೆ ಪರಿಹಾರ 100ಕ್ಕೆ 100 ಅಕ್ಷರ ಸಹ ಸತ್ಯ ಸಿಗುತ್ತೆ ತಾಯಿ, ಯೋಚನೆ ಮಾಡಬೇಡಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಹೋರಾಟ ಮಾಡ್ತಾ ಇದ್ದೀನಿ. ನನ್ಗೆ ಯಾರು ದಿಕ್ಕಿಲ್ಲ ಸ್ವಾಮಿ. ಗುರುಗಳೇ ನನಗೆ ಇವತ್ತು ದಿಕ್ಕು, ಅವರೇ ನನ್ನ ತಾಯಿ ತಂದೆ. ಹಲೋ, ನಮಸ್ತೆ ಸ್ವಾಮಿ, ಕೋಟಿ ಕೋಟಿ ನಮಸ್ಕಾರ. ನಿಮ್ಮ ಪಾದಕ್ಕೆ ಶರಣು ತಂದೆ. ನಮಸ್ತೆ ತಾಯಿ, ಹೇಳಮ್ಮ. ತಂದೆ, ನಾನು ಹುಡ್ತಾ ಇದ್ದೆ 1 ವರ್ಷದ ಮಗಿನಲ್ಲಿ ತಾಯಿ ತಂದೆ ಕಳ್ಕೊಂಡು ಜೀವನ ಪೂರ್ತಿ ಹೋರಾಟ ಮಾಡ್ತಾ ಇದ್ದೀನಿ. ನನಗೆ ಸಂಬಂಧಿಕರೇ ಮೋಸ ಮಾಡಿದ್ದಾರೆ. ನನ್ನ ಆರೋಗ್ಯ ಸಮಸ್ಯೆನೂ ಇಲ್ಲ, ನನಗೆ ಆರೋಗ್ಯನೂ ಸರಿ ಇಲ್ಲ ಸ್ವಾಮಿ. ಈಗ ಕೋರ್ಟ್ ಜಮೀನ್ ವಿಚಾರ ಸ್ವಾಮಿ. 2 ಸರಿ ನನ್ನಂತೆ ಆಗಿದೆ. 3ನೇ ಸರಿ ದುಡ್ಡಿಂದ ಅವರಂತೆ ಮಾಡ್ಕೊಂಡ್ರು. ಈಗ ಹೈಕೋರ್ಟ್ಗೆ ಹಾಕಿದ್ದೀನಿ. ಅದಾಗುತ್ತೆ ಇಲ್ಲೋ ಒಂದು ಪರಿಹಾರ ಹೇಳ್ರಿ. ಮುಂದಿನ ನನ್ನ ಜೀವನ ಹೆಂಗೆ ಸ್ವಾಮಿ? ನಾನು ಹುಟ್ಟಲಿದ್ದೆ ಕಣ್ಣೀರಲ್ಲಿ ಕೈ ತುಳ್ದ್ಬಿಟ್ಟಿದ್ದೀನಿ ಸ್ವಾಮಿ. ಇಲ್ಲ ತಾಯಿ, ನಾನು ಮಾತು ಹೇಳ್ತೀನಿ ಕೇಳು. ಮೊದಲು 2 ಕೋರ್ಟಲ್ಲಿ ನಿನ್ನಂತೆ ಆಗಿ ಅದಾದ ನಂತರ ಅವರಂತೆ ಮಾಡಿಸ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಮಧ್ಯದಲ್ಲಿ ಲಕ್ಷ್ಮಿ ಓಡಾಡಿರ್ತಾಳೆ. ಹೌದು ಸ್ವಾಮಿ, ಅದೇ ಕೆಲಸ ಮಾಡಿದ್ದಾರೆ ಸ್ವಾಮಿ. ಅವ್ರು ಏನಾದ್ರು ಮಾಡಲಿ, ಯಾವ ಬಲನೂ ಇಲ್ಲ ನೋಡಮ್ಮ, ನ್ಯಾಯ ಧರ್ಮ ಅಂತಕ್ಕಂಥದ್ದು ಇನ್ನೂ ಸತ್ತಿಲ್ಲ, ಅದಕ್ಕೆ ಜೀವ ಇದೆ. ಒಂದು ಕ್ಷಣ ಗ್ರಹಣ ಬದ್ದಂಗೆ, ಈಗ ಮನುಷ್ಯನಿಗೆ ಗ್ರಹಣ ಕಾಲದಲ್ಲಿ ನಾವೆಲ್ಲರೂ ಸಹಿತ ಒಂಥರ ಸೂತಕ ಛಾಯೆ ಅಂತೀವಲ್ವಾ, ಹಾಗೆ ಒಂದು ಸತಿ ನಿನ್ನ ಕೈ ಬಿಟ್ಟು ಹೋಗಿದೆ. ಆದರೆ ಈ ಬಾರಿ ನೀನು ನ್ಯಾಯಕ್ಕಾಗಿ ಹೊಡೆದಾಡ್ತಾ ಇದೆಯಲ್ಲ, ಈಗ ನಿನ್ನ ಸ್ವರತರಂಗ ಚೆನ್ನಾಗಿದೆ, ನಿನ್ನ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ನಿನ್ನ ಪ್ರಾರಂಭಿಕ ಕ್ಷಣದಲ್ಲಿ ಏನು ಜಯವನ್ನು ಸಾಧನೆ ಮಾಡಿದ್ಯೋ, ಯಾವ ಕೆಲಸ ಕಾರ್ಯಸಿದ್ಧಿ ಆಯಿತು ಅಂತ ಸಂತೋಷಪಟ್ಟಿದ್ಯೋ, ಹಾಗೆ ಸಂಪೂರ್ಣವಾಗಿ ಆಯಿತು, ಕೆಲಸ ಆಯಿತು, ನಿನ್ನಂತೆ ಆಯಿತು ಅಂತ ನೀನು ಆ ಸ್ವರವನ್ನು ಕೇಳ್ತೀಯ, ನಿನಗೆ ಅನುಕೂಲ ಆಗುತ್ತೆ. ಸ್ವಾಮಿ, ಮುಂದೆ ನನ್ನ ಜೀವನ ಹೆಂಗೆ ಸ್ವಾಮಿ? ಆರೋಗ್ಯ ಸಮಸ್ಯೆ ತುಂಬಾ ನಾನು ಹುಡ್ತಾ 3 ವರ್ಷದಿಂದ ಕಾಡ್ತಾ ಇದೆ ತಂದೆ. ನನಗೆ ಅದು ಪರಿಹಾರ ಹೇಳಿ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ಸಮಸ್ಯೆ ಇದೆ ಅಂತ ಅಂದ್ಕೊಂಡು ಮನೆಯಲ್ಲಿ ಪ್ರತಿ ದಿವಸ ನಾವು ರೋದನೆ ಮಾಡಬಾರ್ದು. ಸಮಸ್ಯೆ ಅಂತಕ್ಕಂಥದ್ದು ಏನಾದ್ರು ಇರಲಿ, ಈಗ ನಮ್ಮ ದೇಹದ ಮೇಲೆ ಹಾಕ್ಕೊಂಡ್ರೆ ನಮ್ಮ ಮಾನ ಮರ್ಯಾದೆ ಮುಟ್ಟಿಸ್ಕೊಳ್ಳೋದಕ್ಕೆ ನಾವು ಒಂದು ವಸ್ತ್ರ ಹಾಕ್ಕೊಂಡಿದ್ವಲ್ಲ, ಆ ವಸ್ತ್ರ ಥರನೇ ಇದೆಲ್ಲವೂ. ಅದು ನಮ್ಮನ್ನು ಬಿಟ್ಟು ಹೋಗೋಂಗಿಲ್ಲ, ನಾವು ಅದನ್ನು ಬಿಟ್ಟು ಬರೋಂಗಿಲ್ಲ. ಆದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನೋವು ಪಡಬಾರ್ದು. ನೀನು ಧೈರ್ಯ ತನ್ಕೋ. ನಿನ್ನಲ್ಲಿ ಏನನ್ನಾದರೂ ಸಹಿತ ಹೆದರಿಸಿ ನೀನು ಓಡಾಡಿ ಶಕ್ತಿ ಇದೆ, ಜೊತೆಗೆ ನೀನು ಒಂದು ವಿಲ್ ಪವರ್ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಇಲ್ಲಿವರೆಗೂ ನೀನು ಹೀಗೆ ಒಂದು ಸ್ವತಂತ್ರ ಬದುಕನ್ನು ಬದುಕ್ತಾ ಇದೆಯಾ. ದೇವರು ನೀನು ಕೈ ಬಿಡೋದಿಲ್ಲ. ಇದು ರೋಗ ರುಜಿನಗಳು ಇದನ್ನೇ ಕಂಟಿನ್ಯೂ ಆಗೋದಿಲ್ಲ. ಅದಕ್ಕೂ ಒಂದು ಪರಿಹಾರ ಇದೆ, ಅದಕ್ಕೂ ಒಂದು ಮದ್ದಿರುತ್ತೆ. ಏನೋ ಒಂದು ಕಡೆ ನಿಂಗೆ ಅನುಕೂಲ ಆಗೇ ಆಗುತ್ತೆ. ಆದರೂ ನಿನ್ನ ಸ್ವರತರಂಗದಲ್ಲಿ ನಿನ್ನ ಈ ಸಮಸ್ಯೆಗಳಿಗೆ ಪರಿಹಾರ ಇದೇ ಬರ್ತಕ್ಕಂಥ ಜುಲೈ 14ನೇ ತಾರೀಕುವರೆಗೂ ಹೀಗಿರುತ್ತೆ. ಜುಲೈ 14ರವರೆಗೂ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಿನಗೆ ಸಾಧ್ಯವಾದಾಗ ಇದೇ ಥರ ಮಂಗಳವಾರಗಳಲ್ಲಿ ಒಂದು 9 ಮಂಗಳವಾರ ಬನ್ನಿ ವೃಕ್ಷದ ಹತ್ರ ದೀಪ ಹಚ್ಚು. ಮಂಗಳವಾರ ದಿವಸ ರಾಹುಕಾಲದಲ್ಲಿ 1 ಚಿಟಿಕೆ ಉದ್ದಿನಬೇಳೆ ದೃಷ್ಟಿ ತೆಗೆದು ಆಚೆಗೆ ಹಾಕು. ಮಂಗಳವಾರ ದಿವಸ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ಹನಿ ಜೇನುತುಪ್ಪನ ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತುಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಅದನ್ನು ನೀರು ಹಾಕ್ಕೊಂಡು ಕೈ ತೊಳ್ಕೊಂಡು ಅದನ್ನು ಗಿಡದ ಮೇಲೆ ಹಾಕ್ಬಿಡು. ಇಷ್ಟೇ ಕೆಲಸ ಮಾಡು. ಪರಿಹಾರ ಇದನ್ನು ಮಾಡಿಕೊಂಡ್ರೆ ನೀನು ಹ್ಯಾಪಿಯಾಗಿರ್ತೀಯ, ಸಂತೋಷವಾಗಿರ್ತೀಯ, ಈ ಸಮಸ್ಯೆಗಳಿಂದ ಬೇಗ ಹೊರಗಡೆ ಬರ್ತೀಯ. ಒಳ್ಳೆಯದಾಗಲಿ ತಾಯಿ. ನೊಂದ್ಕೊಳ್ಬೇಡಿ ತಾಯಿ, ಭಗವಂತನ ಅನುಗ್ರಹದಿಂದ ಆದಷ್ಟು ಬೇಗ ಎಲ್ಲವೂ ಕೂಡ ಒಳ್ಳೇದಾಗತ್ತಮ್ಮ. ಒಳ್ಳೇದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬ್ಯಾಂಗ್ಳೂರಿಂದ ಸ್ವಾಮಿ. ಬ್ಯಾಂಗ್ಳೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಬೇಡ. ಆಯ್ತು ತಾಯಿ, ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೀವಿ. ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದೆ. ಏನೂ ಆಗೋದಿಲ್ಲ, ಹೇಳಮ್ಮ. ಅಪ್ಪ ಹುಷಾರ್ ತಪ್ಪಿದ್ರೆ ಮತ್ತೆ ಅಮ್ಮ ಹುಷಾರ್ ತಪ್ತಾರೆ. ಅಮ್ಮ ಹುಷಾರ್ ತಪ್ಪಿದ್ರೆ ಮತ್ತೆ ಅಪ್ಪ ಹುಷಾರ್ ತಪ್ತಾರೆ. ನಾನು ಒಬ್ಬಳೇ ದುಡಿಯೋದು. ಅಪ್ಪ ಏನು ಕೆಲಸ ಮಾಡ್ತಾರೆ? ವ್ಯಾಪಾರ ಮಾಡ್ತಾರೆ ಗುರುಜಿ. ನನ್ನ ಮದುವೆ ಬಗ್ಗೆನೂ ಕೇಳಬೇಕಿತ್ತು. ನಿನ್ನ ಮದುವೆ ಬಗ್ಗೆ ಈಗಾಗಲೇ ಒಂದಲ್ಲ ಅಂತ 2 ಸತಿ ತುಂಬ ಹತ್ತತ್ರಕ್ಕೆ ಬಂದು ಒಳ್ಳೆ ತೀರ್ಮಾನ ಅಂತಲೇ ಮುಂದೆ ಬಂದು ಪುನಃ ನೀನಾಗಿ ಕೈ ಬಿಟ್ಟಿದ್ಯಾ. ಇನ್ನೊಂದು ಅದಾಗ ದೂರ ಹೊರಟೋಗಿದೆ. ಆದರೆ ಈಗ ಸದ್ಯದಲ್ಲೇ ಪುನಃ ಒಂದು ಒಳ್ಳೆ ಸಂಬಂಧ ನೀನು ಹುಡ್ಕೊಂಡು ಬರುತ್ತೆ. ಒಳ್ಳೆ ಸಂಬಂಧ ಬರುತ್ತೆ, ಒಳ್ಳೆ ಕಡೆನೇ ಅನುಕೂಲ ಆಗುತ್ತೆ. ನೀನು ಧೈರ್ಯವಾಗಿ ಅದನ್ನು ಒಪ್ಕೋಬೇಕಷ್ಟೆ. ನೀನೇನಾಗುತ್ತೆ, ಪ್ರಾರಂಭದಲ್ಲಿ ತೋರಿಸೋ ಇಂಟ್ರೆಸ್ಟು ಸ್ವಲ್ಪ ದಿನಗಳು ಕಳೆದ್ರೆ ಅದು ಯಾವುದ್ರ ಮೇಲೂ ತೋರಿಸಲ್ಲ. ಇಲ್ಲಿವರೆಗೂ ನೀನು ಮಾಡ್ತಾ ಇರೋ ಮೊದಲನೇ ತಪ್ಪದು. ಯಾಕೆಂದರೆ ನಿನ್ನ ವಿದ್ಯಾರ್ಥಿ ಜೀವನನೂ ಹಾಗೆ ಮಾಡ್ಕೊಂಡಿದ್ಯಾ. ಅದಾದಮೇಲೆ ಉದ್ಯೋಗಕ್ಕೆ ಅಂತ ಬಂದೆ, ಅಲ್ಲೂ ಹಾಗೆ ನೋವು ತಿಂತಾ ಇದೆಯಾ.
ಎಲ್ಲ ಕಡೆಯೂ ಹೇಗಾಗುತ್ತೆ, ನೀನು ಪ್ರಾರಂಭದಲ್ಲಿ ತೋರಿಸೋ ಇಂಟ್ರೆಸ್ಟ್ನ ಅದು ಆ ಸ್ವಲ್ಪ ದಿವಸದಲ್ಲೇ ಅದನ್ನು ಬದಲಾಯಿಸ್ಕೊಂಡ್ಬಿಡ್ತೀಯ, ಅಲ್ಲಿ ನಿನ್ನ ಮನಸ್ಸನ್ನು ಸಪ್ಪಗೆ ಮಾಡ್ಕೊಂಡ್ಬಿಡ್ತೀಯ. ಅದರಿಂದ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ದೇಹದ ಒಂದು ಚರ್ಮದ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳನ್ನು ಬಾಧಿಸಬೇಕಾಗತ್ತೆ. ಅದಕ್ಕೆ ಸರಿಯಾದಂಥ ಟ್ರೀಟ್ಮೆಂಟ್ ತೊಗೋಬೇಕು, ಅದನ್ನು ಬೇಗ ಬೇಗ ಗುಣಪಡಿಸ್ಕೊಳ್ಬೇಕು. ಯಾಕೆಂದರೆ ಅದನ್ನು ಮುಂದುವರಿಸ್ಕೊಳ್ಬಾರ್ದು. ಚರ್ಮದ ಮೇಲೆ ಉಂಟಾಗುವಂಥ ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಅದೊಂದು ದೊಡ್ಡ ಮಾರಕ, ಅದಾಗಬಾರ್ದು. ಅದಕ್ಕೆ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೋ, ಅನುಕೂಲ ಆಗುತ್ತೆ. ಹಾಗೆ ಸಾಧ್ಯವಾದಷ್ಟು ಬೇಗ ಒಂದು 4 ಮಂಗಳವಾರ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ಸುಬ್ರಹ್ಮಣ್ಯೇಶ್ವರನ್ನ ಪ್ರಾರ್ಥನೆ ಮಾಡು. ತಲೆಗೆ ಸ್ನಾನ ಮಾಡ್ಕೋಬೇಕು, ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚಬೇಕು, ಸುಬ್ರಹ್ಮಣ್ಯೇಶ್ವರನ್ನ ನಮಸ್ಕಾರ ಮಾಡ್ಕೋಬೇಕು. ಇಷ್ಟೇ ಕೆಲಸ ಮಾಡು, ಶೀಘ್ರದಲ್ಲೇ ನೀನು ಸ್ವೀಟ್ ಕಳಿಸ್ತೀಯ ನಮಗೆ. ಓಕೆ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಗಳು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿವಸ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳಾಗಿರ್ಬೋದು, ದಿನ ವಿಶೇಷತೆಗಳಾಗಿರ್ಬೋದು ಮತ್ತು ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಬಂದಿದ್ದಾರೆ. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ನಮಸ್ತೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬೆಂಗಳೂರಿಂದನೇ ಮಾಡ್ತೀವಿ. ಬೆಂಗಳೂರಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಕವಿತಾ. ಕವಿತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಹೇಳಮ್ಮ. ನಮ್ಮ ಮನೆಯವರು ಮಾಜಿ ಸೈನಿಕರು ಗುರುಜಿ. ಹಾಂ ಹಾಂ. ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದೀವಿ. ಹ್ಞೂ ಹ್ಞೂ. ಮಗಳದ್ದು ಎಜುಕೇಶನ್ ಮುಗಿದಿದೆ, ಇದು ಕೆಲಸ ಆಗ್ತಾ ಇಲ್ಲ. ಹ್ಞೂ ಹ್ಞೂ. ಊರಲ್ಲಿ 2 ಮನೆಗಳು ಖಾಲಿ ಕಟ್ಟಿದ್ವಿ ಜೀವನಕ್ಕೆ ಅಂತೇಳಿ, ಅದಕ್ಕೆ ಬಾಡಿಗೆನೂ ಬರ್ದಲೆ 6 ತಿಂಗಳಿಂದನೂ ಬಿದ್ದಿದ್ದಾರೆ. ತುಂಬ ಸಮಸ್ಯೆ. ಇಲ್ಲಮ್ಮ, ಕೆಲವು ಸತಿ ಕೆಲವು ಪ್ರಾರಬ್ಧ ಕರ್ಮ ನಮ್ಮನ್ನು ಬಾಧಿಸುತ್ತೆ. ಆ ಕರ್ಮಫಲ ಬಾಧಿಸ್ತಾ ಇದೆ ಅಂತ ನಾವು ಕಣ್ಣೀರು ಹಾಕಬಾರ್ದು. ಅದಕ್ಕೊಂದು ಟೈಮ್, ಆ ಟೈಮ್ ಬಂದರೆ ಎಲ್ಲವೂ ಸರಿ ಹೋಗ್ಬಿಡುತ್ತೆ. ಆ ಸರಿ ಹೋಗೋ ಕಾಲ ತುಂಬ ಸಮೀಪದಲ್ಲಿದೆ. ಈಗ ತಮ್ಮ ಸ್ವರತರಂಗ ಪ್ರಕಾರ ಇಲ್ಲಿವರೆಗೂ ನೀವೇನು ಕಷ್ಟ ನೋಡಿದ್ದೀರೋ, ಇನ್ನೊಂದು 2 ತಿಂಗಳು 18 ದಿವಸ ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು 2 ತಿಂಗಳು 18 ದಿವಸದಲ್ಲಿ ಒಂದು ಬದಲಾವಣೆ ಕಾಣ್ತೀರಿ. ಆ ಬದಲಾವಣೆಯಿಂದ ತುಂಬ ಅನುಕೂಲಗಳಾಗುತ್ತೆ. ಮಗಳಿದ್ದಾಳ ಮನೆಯಲ್ಲಿ? ಇಲ್ಲ ಗುರುಜಿ, ಹೊರಗಡೆ ಹೋಗಿದ್ದಾರೆ. 2 ಹೆಣ್ಮಕ್ಳು ನಮಗೆ. ಓಹೋ. ಹ್ಞೂ. ಅವ್ರದ್ದು ಆರೋಗ್ಯನೂ ಸರಿಯಾಗಿ ತಿರೇದಾಗಲ್ಲ ಗುರುಜಿ. ಹಾಂ ಹಾಂ. ಇಬ್ಬರದು ಜನ್ಮ ನಕ್ಷತ್ರ ಗೊತ್ತಾ? ಗೊತ್ತು ಗುರುಜಿ. ಹೇಳಮ್ಮ. ಕುಂಭರಾಶಿ ದೊಡ್ಡವಳದು. ಹ್ಞೂ. ಕುಂಭರಾಶಿ ಶತಾಭಿಷಣ ಪೂರ್ವ ಭಾದ್ರ ನಕ್ಷತ್ರ ಗುರುಜಿ. ಹ್ಞೂ. ಚಿಕ್ಕವಳು ಮಗನ ಸಿಂಹರಾಶಿ ಮಗ ನಕ್ಷತ್ರ ಗುರುಜಿ. 2 ನಕ್ಷತ್ರಗಳು 2 ರಾಶಿಗೂ ಸಂಬಂಧಪಟ್ಟಂಗೆ ಈಗ ಸಮಸ್ಯೆ ಇದೆ. ಮೊದಲನೇದು ಕುಂಭರಾಶಿ ಹೇಳಿದ್ರಿ, ದೊಡ್ಡ ಮಗಳದು. ದೊಡ್ಡ ಮಗಳ ಪರಿಸ್ಥಿತಿ ಹೇಗಿದೆ ಅಂದರೆ, ಅವಳು ಎಂತಹ ನ್ಯಾಯ ಮಾರ್ಗದಲ್ಲಿ ಹೇಗೆ ನಡಿಬೇಕು, ಹೆಂಗಿರಬೇಕು ಅಂತ ಅವಳು ಚಿಂತನೆ ಮಾಡಿದ್ರು ಅಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಅದರ ಮಧ್ಯದಲ್ಲಿ ಅವಳ ದೇಹದ ಆರೋಗ್ಯ ಪರಿಸ್ಥಿತಿಯು ಅಷ್ಟು ಸಮಂಜಸವಾದ್ದಲ್ಲ. ಮತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಬಹಳ ಬೇಗ ಸಪ್ಪಗಾಗ್ಬಿಡ್ತಾಳೆ, ಮನಸ್ಸು ನೋವು ಮಾಡ್ಕೊಂಡ್ಬಿಡ್ತಾಳೆ. ಒಂಥರ ಇದ್ದಕ್ಕಿದ್ದಂಗೆ ಬಂದಿದ್ರಮ್ಮ? ಹಾಂ ಹಾಂ. ಒಳ್ಳೆಯದಾಗಲಿ. ನೋಡು, ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದರೆ ಇಂಥವೆಲ್ಲ ವ್ಯತ್ಯಾಸ ಆಗುತ್ತೆ. ಇನ್ನು 2ನೇ ಮಗಳಿಗೆ ಅಪಾರವಾದಂಥ ವಿಶ್ವಾಸ, ಧೈರ್ಯ, ಏನು ಬೇಕಾದರೂ ನಾನು ಸಾಧಿಸಬಲ್ಲೆ, ಎಲ್ಲ 4 ಜನ ಮಧ್ಯದಲ್ಲಿ ನಿಂತು ಗರ್ಜನೆ ಮಾಡೋದು 2ನೇ ಮಗಳು ಮಾತ್ರನೇ. ನಿಮ್ಮ ದೊಡ್ಡ ಮಗಳು ಹಾಗಲ್ಲ. ದೊಡ್ಡ ಮಗಳು ಸಭೆ ಸಮಾರಂಭದಲ್ಲಿದ್ದರೂ ಕಣ್ಣು ಕಾಣದಂಥ ರೀತಿಯಲ್ಲಿ ನಿಂತ್ಕೋತಾಳೆ. ಆದರೆ ಚಿಕ್ಕ ಮಗಳು ಹಾಗಲ್ಲ. ಚಿಕ್ಕ ಮಗಳ ಮನಸ್ಥಿತಿ ಸ್ವಲ್ಪ ಇರೋದರಲ್ಲಿ ಗಟ್ಟಿಯಾಗಿ ಓಡಾಡೋಳು, ಧ್ವನಿ ಎತ್ತಿ ಮಾತಾಡೋಳು ನಿಮ್ಮ ಚಿಕ್ಕ ಮಗಳು. ಆದರೆ ಇಬ್ಬರು ಫಲಾಫಲಗಳನ್ನು ನೋಡಿದ್ರೆ ಭವಿಷ್ಯತ್ತು ಈಗ ಅಷ್ಟು ಸಮಂಜಸ್ಕರವಾದಲ್ಲ. ಹಾಗಾಗಿ ಇಬ್ಬರ ಭವಿಷ್ಯತ್ತು ಸ್ವಲ್ಪ ದಿವಸ ಕಾಯಬೇಕು. ಅದರಲ್ಲೂ ನೋಡಿ ಹೇಗಿದೆ, ಕುಂಭ ಮತ್ತು ಸಿಂಹರಾಶಿಗೆ ಸೂರ್ಯ, ಕುಂಭರಾಶಿಗೆ ಶನಿ, ತಂದೆ ಮಕ್ಕಳ ವೈರತ್ವ. ಇವರಿಬ್ಬರಲ್ಲೂ ಅಷ್ಟೇ ಬಾಂಧವ್ಯನೂ ಹಾಗೆ ಒಂದ್ಸತಿ ಇದ್ದರೆ ಭಾಳ ಕ್ಲೋಸಾಗಿ ಇದ್ದುಬಿಡ್ತಾರೆ. ಆ ಕ್ಲೋಸ್ ಅಂದರೆ ಇನ್ನೊಬ್ರಿಗೊಬ್ರು ಬಿಟ್ಟು ಬದುಕಲ್ವೇನೋ ಅನ್ನೋ ಥರ. ತಿರುಗಿ ನೋಡಿದ್ರೆ ಒಂದು 2-3 ದಿವಸಕ್ಕೆ ತಿರುಗಿ ಕಿತ್ತಾಡೋಕ್ಕೆ ಶುರು ಮಾಡ್ತಾರೆ. ಒಂದು 4-5 ದಿವಸ ಆದರೂ ಒಬ್ರಿಗೊಬ್ರು ಮಾತಾಡ್ಕೊಳ್ಳಲ್ಲ. ಅಲ್ವಮ್ಮ? ಹೌದು ಗುರುಜಿ. ನೋಡಿ, ಆ ಗ್ರಹಸ್ಥಿತಿಗಳಲ್ಲಿರೋದ್ರಿಂದ ಆ ಮಕ್ಕಳ ಮನಸ್ಸು ಹಾಗೇ ಇರುತ್ತೆ. ಅದು ಗ್ರಹಗಳ ಗ್ರಹಸ್ಥಿತಿಯ ಗ್ರಹ ನಕ್ಷತ್ರಗಳ ಫಲಾಫಲಗಳಲ್ಲಿ ಇವೆಲ್ಲ ಬರುತ್ತೆ. ಚಿಂತೆ ಮಾಡಬೇಡಿ. ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಬದುಕಿದೆ, ಒಳ್ಳೆ ಭವಿಷ್ಯತ್ತಿದೆ. ಸ್ವಲ್ಪ ದಿವಸ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದರೆ ಇಂಥ ವ್ಯತ್ಯಾಸ ಆಗ್ತಾ ಇರುತ್ತೆ. ಎಲ್ಲವೂ ಅನುಕೂಲ ಆಗುತ್ತೆ. ಧೈರ್ಯವಾಗಿರ್ತಾರೆ. ಏನು ಮಾಡೋದು ಬೇಡ. ಈಗ ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿಗಳು ಸ್ವಲ್ಪ ದಿನದಲ್ಲಿ ಬದಲಾವಣೆ ಆಗುತ್ತೆ. ನೀವು ನಂಬಿರೋ ದೈವ ನಂಬಿ, ಜೊತೆಗೆ ಲಕ್ಷ್ಮೀ ಬೋರಾ ಸ್ವಾಮಿ ದರ್ಶನ ಮಾಡಿದ್ದೀರಿ ಅಂತ ಹೇಳ್ತಿದ್ರಿ. ಆ ಸ್ವಾಮಿ ದರ್ಶನಕ್ಕೆ ಮತ್ತೊಮ್ಮೆ ಯಾವಾಗಾದ್ರೂ ಬರ್ತಾ ಇದ್ದೆ ಗುರುಜಿ. ನಾನು ವಾರ ಬರ್ತಾ ಇದ್ದೆ. ಹೌದಾ? ಹಾಂ ಹಾಂ. ನಿಮ್ಮನ್ನ ಯಾವಾಗಲೂ ಭೇಟಿ ಆಗೇ ಬರ್ತಾ ಇದ್ದೆ. ನಾನು ನಮಸ್ಕಾರ ಮಾಡ್ತಾ ಇದ್ದೆ. ಆಗಲಿಮ್ಮ, ಒಳ್ಳೇದಾಗಲಿ. ನಿಮ್ಗೆ ಯಾವಾಗ ಸಾಧ್ಯವಾಗುತ್ತೋ ಬಂದು ಇನ್ನೊಂದ್ಸತಿ ದರ್ಶನ ಮಾಡ್ಕೊಂಡು ಹೋಗಿ.
ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ನೊಂದ್ಕೊಳ್ಬೇಡಿ, ಸಮಾಧಾನವಾಗಿರಿ, ಆರಾಮಾಗಿರಿ. ಲಕ್ಷ್ಮೀ ಭರಸ್ವಾಮಿ ಸಂಪೂರ್ಣ ಕೃಪಾಶೀರ್ವಾದದಿಂದ ಆದಷ್ಟು ಬೇಗ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನೂ ಇವತ್ತಿನ ದಿವಸ ತಾವು ಕೂಡ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಅದರಲ್ಲೂ ಮಿಗಿಲಾಗಿ ಸಾಕಷ್ಟು ಕರೆಗಳಿಗೂ ಕೂಡ ಬಹಳ ಸಮಾಧಾನವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ ಗುರುಗಳೇ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ತಿಳಿಸಿದ ಹಾಗೆ ಲಕ್ಷ್ಮೀ ಭೂರಸ್ವಾಮಿಯ ರಕ್ಷಾಮಂಡಲ, ಭೂರಹಸ್ವಾಮಿಯ ರಕ್ಷಾಮಂಡಲ ಇವತ್ತಿನ ದಿವಸ ನಿಜಕ್ಕೂ ಸಾಕಷ್ಟು ಜನ ಇದರಿಂದ ಒಂದು ಉಪಯೋಗವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರ ಪೂಜಾನುಷ್ಠಾನದಿಂದ ಸಾಕಷ್ಟು ಜನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಅಂತಹದ್ದೊಂದು ಶಕ್ತಿಯನ್ನು ಉಳ್ಳಂತಹ ಈ ಒಂದು ಭೂವರಹ ರಕ್ಷಾಮಂಡಲ ತಾವೆಲ್ಲರೂ ಕೂಡ ತಪ್ಪದೇ ಈ ಒಂದು ಭೂವರಹ ರಕ್ಷಾಮಂಡಲವನ್ನು ಸ್ವೀಕರಿಸಿ ಪೂಜಾನುಷ್ಠಾನಗಳನ್ನು ಸಲ್ಲಿಸಿ. ಇನ್ನು ಬಹಳ ವಿಶೇಷವಾಗಿ ಸಾಲಿಗ್ರಾಮ ಕ್ಷೇತ್ರ ಇವತ್ತಿನ ದಿವಸ ಭೂರಹಸ್ವಾಮಿಯ ದೇವಸ್ಥಾನದಲ್ಲಿ ನೆರವೇರುತ್ತಾ ಇರತಕ್ಕಂಥ ಸೇವೆಗಳು ಮಾತ್ರ ಬಹಳ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಬರ್ತಕ್ಕಂಥ ಭಕ್ತಾದಿಗಳು ತಾವೆಲ್ಲೂ ಕೂಡ ಬಹಳ ಪ್ರೀತಿಯಿಂದ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರಿ, ಏನಪ್ಪ ಊಟ ಪ್ರಸಾದ ಮಾತ್ರ ಬಹಳ ಚೆನ್ನಾಗಿದೆ ಅಂತ ಹೇಳಿ. ಹಾಗಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಮಹಾಸೇವೆ ಏನಪ್ಪ ಅಂತಂದರೆ, ಭಗವಂತನಿಗೆ ತಮ್ಮ ಕೈಯಾರೆ ತಾವೇ ಅಭಿಷೇಕವನ್ನು ಮಾಡ್ಬೋದು. ಅಂತಹದ್ದೊಂದು ಸದಾವಕಾಶ ತಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥ ಕಾರಣದಿಂದ ಹಾಗಾಗಿ ಯಾರೆಲ್ಲ ಬರ್ತಾ ಇದ್ದೀರಿ, ಮೊದಲಾದರೆ ಶನಿವಾರ ಭಾನುವಾರ ಅಂತ ಹೇಳ್ಬೋದಾಗಿತ್ತು. ಆದರೆ ಈಗ ಶನಿವಾರ ಭಾನುವಾರದ ಜೊತೆಗೆ ವಾರದುದ್ದಕ್ಕೂ ಕೂಡ ನಿಮಗೆ ಅಭಿಷೇಕವನ್ನು ಮಾಡಲಿಕ್ಕೆ ಅವಕಾಶ ಇದೆ. ತಾವೆಲ್ಲರೂ ಕೂಡ ಬರಬೇಕಾದ್ರೆ ಉಪವಾಸ ಬನ್ನಿ, ಪಂಚೆಯನ್ನು ಉಟ್ಕೊಂಡು ಬರ್ತಕ್ಕಂಥದ್ದನ್ನು ಮಾತ್ರ ಮರಿಬೇಡಿ. ಬಂದು ಭಗವಂತನಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ತಾವು ಅಭಿಷೇಕವನ್ನು ಮಾಡಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗ್ಗಿನ ನೇರಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ.